श्रीनिवासगुरुं वन्दे वेदान्तदेशारतं श्रीशैलेशदया पात्रं जीवद्यादिमानवं यतीन्द्रप्रवणं वन्दे रम्यजामातरं मुनिं रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजन्मरुक्मव्यामोहतस्तदितराणि अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये मातापिता योतयस्य नियामि भूतिः सर्वं यदेव नियमेन मदन्मयानाम् आद्यस्य नः कुलपते रुकुलाभिरामं श्रीमत्तदङ्घ्रिगुणं प्रणमामि मूर्ध्ना भूतं सरश्च मालावयभट्टनाथ श्रीभक्तिसारकुलशेखर योगिवाहान् भक्तां कुलीरेणुकुलकार यतीन्द्रमिश्रां श्रीमत्पराङ्कुशमुनिं प्रणतोऽस्मि नित्यं वेङ्कटादिसंस्थानं ब्रह्माण्डे नास्ति किञ्चन वेङ्कटेशसमो देवो न भूतो न भविष्यति आनन्दे निर्यमन्द्रलमेर्मङ्गिपुरमान्वा निहरिल् कोळायुळमोन्नुडयाय என்னையாழ்வானே நிகரில் அவரர் முனிற்கணங்கள் விரும்பும் திருவேங்கடத்தானே புகழ் ஒத்தில்லாடியே உன்னடி கீழ் அமர்ந்து போந்தேனே ஸ்ரீ விஷ்ணு சித்த குலநந்தன கல்பவல்லி ஸ்ரீரங்கராஜ ஹரிச்சந்தன யோக திருஷ்யா சாட்சாத் க்ஷமா கருணயா கமலாபிமான்யாம் கோதாம் அனன்ய சரணம் சரணமம் பிரபத்யே कर्कटे पूर्ववल्गुण्यां तुलसी काननोद्भवां पाण्ड्ये विश्वम्भरा गोदां वन्दे श्रीरङ्गनायकीं लीलातुङ्गस्तनगिरितटे स्तुप्तमुद्बोध्य कृष्णम् आराध्यं स्वं श्रुतिशतशिरसिद्धमध्यापयन्तीं स्वोच्छिष्टायां श्रुतिनिकटितुं या बलात्कृत्य भुङ्क्ते गोदा तस्यै नम इदमिदं भूये एवाल्पभूयः अन्नवयल् पुल्वय आण्डालङ्गर्के अन्नतिरुपाவை கல்பதியும் இன்னிசையால் பாடி கொடுத்தாள் அல்பாமாலை பூமாலை சூடி கொடுத்தாளே சொல்லு சூடி கொடுத்து சுடற்படியே சொல்பாவை ஆடி அருள வல்ல பல்வளையாய் நாடுகி நீங்கடவருக்கு என்னை பிரியன்னவி மாத்தம் நாங்கடவா வண்ணமே நல்லது. ಇವತ್ತಿನ ಪಾಶುರ நாயகனாய் நின்ற நந்த கோபனுடைய கோயில் காப்பானே கொடைத்தோறும் தோரண வாசல் காப்பானே மணிக்கதவந்தாள் திரவாய் ஆயர் சிறுமியரோமுக்கு அரைப்பறை மாயன் மணிவண்ணன் நெல்லரேவாய் நேர்ந்தான் துயோமாய் வந்தோம் துயிரிழப்பாடுவான் வாயால் முன்னம் முன்னம் மாத்தாலே அம்மா நீ தேச நிலை கதவம் நீ கேளோர் ಎಂಬಾವಾಯ್. ಇಷ್ಟು ದಿನದ ಪಾಶುರದಲ್ಲಿ 6ರಿಂದ 15ರವರೆಗೂ ಗೋದೆ ಆಳ್ವಾರೆಲ್ಲರ ಆಶೀರ್ವಾದವನ್ನು ಪಡೆಯುತ್ತಾ ಅವರಿಗೆ ಸುಪ್ರಭಾತವನ್ನು ಹೇಳ್ತಾ ಹಿರೀಕರನ್ನ ಮುಂದಿಟ್ಟುಕೊಂಡು ಅವಳ ವ್ರತವನ್ನು ಪ್ರಾರಂಭಿಸಿ ಇವತ್ತಿನ ದಿನ ಭಗವಂತನ ಮನೆಯ ದ್ವಾರದ ಬಳಿ ಬಂದಿದ್ದಾಳೆ. ಇಲ್ಲಿಂದ ಭಗವಂತನ ಹತ್ತಿರದವರು ಅವನ ಸಾನ್ನಿಧ್ಯದಲ್ಲಿ ಇರುವವರನ್ನ ಎಬ್ಬಿಸಿ ಭಗವಂತನನ್ನ ತಲುಪುವಂತಹ ಒಂದು ವ್ರತ. ಈ ವ್ರತದ ಒಂದು ದಾರಿ. ಅದರಲ್ಲಿ ಈಗ ಮೊದಲನೆಯದಾಗಿ ಅವಳು ಕೃಷ್ಣನ ಅರಮನೆಯ ಪ್ರವೇಶವನ್ನ ಮಾಡಬೇಕು ಅಂತ ಅಂದ್ರೆ 2 ಮಹಾದ್ವಾರಗಳು. ಆ ದ್ವಾರದಲ್ಲಿನ ಮೊದಲನೆಯ ದ್ವಾರದಲ್ಲಿ ಇರುವಂತಹ ಮಹಾದ್ವಾರದಲ್ಲಿ ಇರುವಂತಹ ನಾಯಕನನ್ನ ಕೇಳ್ತಾ ಇದ್ದಾಳೆ. ಇಲ್ಲಿ ನಾಯಕ ನಂದಗೋಪನ, ಕೃಷ್ಣನ, ಇಲ್ಲ ಕಾವಲುಗಾರನ? ಯಾರು? ನಾಯಕನಾಯ್ ನಿನ್ನ ಅಂತ ಹೇಳಿದ್ಮೇಲೆ ಹೋದೆ. ಮೊದಲನೇದಾಗಿ ನಾಯಕನಾಯ್ ನಿಂತ ಸಾಲಿನಲ್ಲಿ ತಗೊಳ್ಳೋದಾದ್ರೆ ನಾಯಕನಾಯ್ ನಿನ್ನ ನಂದಗೋಪನುಡೆಯ, ನಂದಗೋಪನ ಅರಮನೆ, ನಾಯಕನಾಗಿರುವಂತಹ ನಂದಗೋಪನ ಅರಮನೆ. ಇಲ್ಲಿ ಮೊದಲನೇ ನಾಯಕ, ಈ ಸಾಲಿನ ನಾಯಕ ಒಂದು ಇಲ್ಲಿ ನಂದಗೋಪ. ಆದರೆ ಎಲ್ಲರಿಗೂ ನಾಯಕನಾಗಿರುವವನು ಕೃಷ್ಣ. ಕೃಷ್ಣನು ನಾಯಕ ಇಲ್ಲಿ. ಹೇಗೆ ಅಂತ ಅಂದ್ರೆ ನಂದ ಅಂತ ಕರೀತಾರೆ. ನಂದ ಅಂದ್ರೆ
ಯಾರಿಗೆ ಸಂತೋಷವನ್ನು ಕೊಡುತ್ತಾನೋ ಅವನೇ ನಂದ. ನಂದ ಎಲ್ಲಿ ನಂದ. ಕೃಷ್ಣನೇ ಎಲ್ಲರಿಗೂ, ಎಲ್ಲ ಪ್ರಾಣಿಗಳಿಗೂ, ಗಿಡ ಮರಗಳಿಗೂ, ಜೀವಾತ್ಮಗಳಿಗೂ, ದೇವಾನುದೇವತೆಗಳಿಗೂ ಎಲ್ಲರಿಗೂ ಆನಂದವನ್ನು ಕೊಡುವನಾದ್ದರಿಂದ ನಾಯಕ ಕೃಷ್ಣ. ಆದರೆ ಇಲ್ಲಿ ಮುಂದಿನ ಸಾಲಲ್ಲಿ ಯಾರು ಹೇಳ್ತಾ ಇರೋದು? ನಾಯಕನಾಯಿ ನಿನ್ನ ನಂದಗೋಪನುಡೆಯ ಕೋಯಿಲ್ ಕಾಪಾನೆ. ಎರಡು ರೀತಿಯ ಸಾಲಿನ ಅರ್ಥ. ನಾಯಕನಾದ ನಂದಗೋಪನ ಅರಮನೆಯ ಬಾಗಿಲನ್ನ ಕಾಯುವವನೇ. ನಾಯಕನೇ, ನಂದಗೋಪಾಲನ ಮನೆಯ ಕಾವಲನ್ನ ಕಾಯ್ತಾ ಇದೆಯಲ್ಲ, ಅವನೇ ನೀನು ನಾಯಕ. ಏನಕ್ಕಲ್ಲಿ ನಾಯಕ ಅನ್ನೋ ಪದವನ್ನ ಹೇಳ್ತೀನಿ ಅಂದ್ರೆ, ಸುಲಭವಾಗಿ ನಾವು ತಿಳ್ಕೊಳ್ಳೋದಾದ್ರೆ, ಸಾಮಾನ್ಯವಾಗಿ ನಾವು ಸೆಕ್ಯೂರಿಟಿಯನ್ನ ಈಗಿನ ಕಾಲದಲ್ಲಿ ಲೌಕಿಕ ಜಗತ್ತಲ್ಲೇ ನಾವು ನೋಡೋದಾದ್ರೆ ಎಲ್ಲರೂ ನಾಯಕರಾಗಲ್ಲ, ಎಲ್ಲರೂ ಆಫೀಸರ್ಸ್ ಆಗೋದಿಲ್ಲ. ದೊಡ್ಡ ದೊಡ್ಡ ಆಫೀಸರ್ಗಳು ಇರ್ತಾರೆ. ಅವರೇನ್ ಮಾಡ್ತಾರೆ? ಈಗ ನಾವು ಪ್ರಧಾನಮಂತ್ರಿಯ ಮನೆಯ ಮುಂದೆ ಒಬ್ಬ ಇರ್ತಾನೆ ಅಂದ್ರೆ ಇಲ್ಲೆಲ್ಲ ಯಾರು ಇರ್ತಾರೋ ಸಾಧಾರಣವಾಗಿ ಅವ್ರು ಇರೋದಕ್ಕೆ ಆಗೋದಿಲ್ಲ. ಯಾರು ಅಲ್ಲಿರ್ತಾರೋ ಈ ನಾಯಕರ ಗುಂಪಿಗೆಲ್ಲ ನಾಯಕ ಅವನು. ಎಲ್ಲಿ ದ್ವಾರವನ್ನ ಕಾಯ್ತಾರೋ ಅವರೆಲ್ಲರ ನಾಯಕ ಅವನಾಗಿರ್ತಾನೆ. ಅಂದ್ರೆ ನಾವು ಹೆಡ್ ಆಫೀಸರ್ ಅಂತ ಏನ್ ಹೇಳ್ತೀವಿ ಅವನು. ಸಾಧಾರಣವಾಗಿ ಲೌಕಿಕ ಅರ್ಥದಲ್ಲಿ ತಗೊಳ್ಳೋದಾದ್ರೆ ದ್ವಾರಪಾಲಕನನ್ನ ಅವಳಿಗೆ ಏನಕ್ಕೆ ನಾಯಕ ಅಂತ ಕರೆದರು ಅನ್ನೋದು ಲೌಕಿಕವಾದ ಈ ಅರ್ಥದಲ್ಲಿ ಹಾಗೆ. ಹೆಡ್ ಅವನು, ಹಾಗಾಗಿ ನಾಯಕ ಅಂತ ಕರೆದ್ರು. ಅರಮನೆ ಎಂದ ಮೇಲೆ ಕಾವಲುಗಾರರು ತುಂಬಾ ಜನ ಇರ್ತಾರೆ. ಮುಖ್ಯ ದ್ವಾರವನ್ನು ಅವನು ಕಾಯ್ತಿರೋದ್ರಿಂದ ಅವನು ನಾಯಕ. ಇನ್ನೊಂದು ರೀತಿಯಲ್ಲಿ ನಾಯಕನಾದ ನಂದಗೋಪ, ಈ ಗೋಪಾಲಕರೆಲ್ಲರಿಗೂ ಅವನು ನಾಯಕ. ಹಾಗಾಗಿ ನಾಯಕನಾದ ನಂದಗೋಪನ ಅರಮನೆಯನ್ನು ಕಾಯುತ್ತಿರುವ ಕಾವಲುಗಾರ. ನಮಗೆಲ್ಲರಿಗೂ ನಾಯಕನಾದ ಕೃಷ್ಣನ ಮನೆಯನ್ನ ಕಾಯುತ್ತಿರುವಂತಹ ನಾಯಕ ಅವನು ಕಾವಲುಗಾರ. ಅಲ್ಲಿ ಏನಕ್ಕೆ ಅವನಿಗೂ ವಿಶೇಷವಾದ ನಾಯಕ ಅನ್ನೋ ಒಂದು ಗೌರವ ಪದ ಬಂತು ಅಂದ್ರೆ, ಅವನು ಕಾಯ್ತಾ ಇರೋದು ಕೃಷ್ಣನ ಮನೆಯನ್ನ. ನಂದನಿಗೂ ಒಂದು ಗೌರವಯುತವಾದ ಸ್ಥಾನ ಬಂತು. ಯಾವ್ದ್ರಿಂದ? ಕೃಷ್ಣ ಅವನ ಮನೆಯಲ್ಲಿ ಹುಟ್ಟಿದ್ದರಿಂದ ನಂದನಿಗೆ ಆ ರೀತಿಯಾದ ಒಂದು ಗೌರವಯುತವಾದ ಸ್ಥಾನ ಬಂತು. ಕೃಷ್ಣನ ತಂದೆಯಿಂದ ವಸುದೇವ ದೇವಕಿ ಇಲ್ಲಿ ಗೋಕುಲಕ್ಕೆ ಬಂದು ಅಲ್ಲಿ ಆ ರೀತಿಯಾದ ಒಂದು ಗೌರವಯುತವಾದ ಸ್ಥಾನವನ್ನ ನಂದಗೋಪ ಯಶೋಧರಿಗೆ ಕೊಟ್ಟಂತಹ ಕೃಷ್ಣ ನಾಯಕನಾದ ಸ್ಥಾನವನ್ನ ಕೊಟ್ಟ. ಆ ನಾಯಕನ ಒಂದು ಪದಕ್ಕೆ ಇಷ್ಟೊಂದು ರೀತಿಯಾದ ಒಂದು ಅರ್ಥ ಈ ಭಾಷಣಕ್ಕೆ ಬರುತ್ತೆ. ನಾಯಕನಾಯಿ ನಿನ್ನ ನಂದಗೋಪನುடைய ಕೋಯಿಲ್ ಕಾಪಾನೆ. ಮೊದಲನೆಯ ಮಹಾದ್ವಾರದಲ್ಲಿ ಎಲ್ಲಿ ಯಾವುದೇ ಆಗಲಿ, ಒಂದು ಅರಮನೆ ಆಗಲಿ, ದೊಡ್ಡ ದೊಡ್ಡ ಬಂಗಲೆ ಆದರೆ 2 ದ್ವಾರಗಳು ಬರುತ್ತೆ. ಮೊದಲನೇದು ಮಹಾದ್ವಾರ, ಅಲ್ಲಿ ಒಬ್ಬ ಇರ್ತಾನೆ ಕಾವಲುಗಾರ. ಅಲ್ಲಿಂದ ಮುಂದೆ ಹೋದರೆ ಆ ಮನೆ ಒಳಗೆ ಹೋಗೋದಕ್ಕೆ ಇನ್ನೊಂದು ದ್ವಾರ, ನಂತರ ಆ ಮನೆ ಕೊಠಡಿಗಳು, ಆ ರೀತಿ ಎಲ್ಲ ಇರುತ್ತೆ. ಇಲ್ಲಿ ಮೊದಲನೆಯ ದ್ವಾರಪಾಲಕನನ್ನ ಅವಳು ಕೇಳ್ತಾಳೆ, ನಾಯಕನಾಯಿ ನಿನ್ನ ನಂದಗೋಪನುடைய ಕೋಯಿಲ್ ಕಾಪಾನೆ, ಕೊಡಿತೋನುಂ ತೋರಣ ವಾಸಲ್ ಕಾಪಾನೆ. ನಂತರ ಇನ್ನೊಂದು ಬಾಗಿಲಿಗೆ ಹೋದ್ರು. ಅಲ್ಲಿ ಅವಳು ಏನ್ ಹೇಳ್ತಾರೆ ಗೋದೆ ಅಂದ್ರೆ, ಕೊಡಿತೋನುಂ ತೋರಣ ವಾಸಲ್ ಕಾಪಾನೆ. ಕೊಡಿ ಅಂತಂದ್ರೆ ಧ್ವಜ. ಆ ಬಾಗಿಲಿನಲ್ಲಿ ಧ್ವಜ ಇದೆ, ತೋರಣಗಳೆಲ್ಲ ಇದೆ. ಕೊಡಿತೋನುಂ ತೋರಣ ವಾಸಲ್ ಕಾಪಾನೆ. ಎರಡನೆಯ ದ್ವಾರಪಾಲಕನನ್ನ ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಹೇಗೆ ಅಂತ ಅಂದ್ರೆ, ಈಗಲೂ ಕೂಡ ಇಲ್ಲಿ ಕೃಷ್ಣ ಭಗವಂತ ಆ ಮನೆಯಲ್ಲಿದ್ದಾನೆ. ಅದಕ್ಕೆ ಅವನನ್ನ ನಂದಗೋಪನುடைய ಕೋಯಿಲ್ ಕಾಪಾನೆ. ನಂದಗೋಪ ಕೃಷ್ಣನು ಕೂಡ ಅವನ ದೇವಸ್ಥಾನವನ್ನ ಕಾಯುವವನು ಅನ್ನೋ ಕೂಡ ಅರ್ಥ ಬರುತ್ತೆ. ಭಗವಂತ ಇರುವಂತಹ ಸ್ಥಳ ಅಂದ್ರೆ ದೇವಸ್ಥಾನ. ಇಲ್ಲೂ ಕೂಡ 2 ರೀತಿಯಾದ ಬಾಗಿಲುಗಳು ನಮಗೆ ಬರುತ್ತೆ. ಮೊದಲನೇ ಬಾಗಿಲ ಆದ್ಮೇಲೆ ಇಲ್ಲಿ ಧ್ವಜಸ್ತಂಭ ಬರುತ್ತೆ. ಆ ಧ್ವಜಸ್ತಂಭ ಏನು ಅಂತ ಅಂದ್ರೆ, ಮುಂದೆ ಕೂಡ ಅಲ್ಲಿ ಹಿಂದಿನ ಪಾಶುರದಲ್ಲಿ ಮಣಿಕದವಂತ ಆಳ್ತಿರವಾಯಿ ಅಂತ ಹೇಳ್ಬಿಟ್ಟು ಗೋಪಿಕೆಯನ್ನೇ ಕೇಳಿರ್ತಾಳು. ಆ ಮನೆಯ ಬಾಗಿಲು ಮುತ್ತು ರತ್ನಗಳಿಂದ ಅಲಂಕೃತವಾಗಿತ್ತು ಅವಳ ಮನೆ. ಆ ಗೋಪಿಕಾ ಸ್ತ್ರೀಯರ ಮನೆಯೇ ಆ ರೀತಿಯಾಗಿ ಅಲಂಕೃತವಾಗಿರಬೇಕಾದ್ರೆ ಇನ್ನು ಕೃಷ್ಣನ ಅರಮನೆ ಹೇಗಿರುತ್ತೆ? ಎಲ್ಲಾ ಮನೆಯೂ ಒಂದು ಮಣಿಕದವಂತಾಳೆ ಆಗ್ಬಿಟ್ರೆ ಕೃಷ್ಣನಿರುವ ಜಾಗ ಹೇಗೆ ಗೊತ್ತಾಗುತ್ತೆ? ಹಾಗಾಗಿ ಆ ಮನೆಯಲ್ಲಿ ಧ್ವಜ ಇತ್ತು. ಕೊಡಿತ್ತು, ನಮ್ಮ ಕೊಡಿ ಅಂದ್ರೆ ಧ್ವಜ.
ನೀ ಎಲ್ಲೇ ದೇವಸ್ಥಾನಕ್ಕೆ ಹೋದ್ರು ಆ ಧ್ವಜಸ್ತಂಭ ಇದ್ದೇ ಅದು ಇದು ದೇವಸ್ಥಾನ ಭಗವಂತನ ಮನೆ ಇದು ಅನ್ನೋದಕ್ಕೆ ಗುರುತನೆ ಧ್ವಜಸ್ತಂಭ. ಕೊಡಿತೋನು ತೋರಣ ಶಂಕಾಪಾನೆ ನಂತರ ಒಳಗಡೆಯ ಭಾಗದಲ್ಲಿ ತೋರಣಗಳೆಲ್ಲ ಹಾಕಿದೆ. ಮಣಿಕದ ಒಂದು ತಾಳ್ತಿರುವ ಆ ಬಾಗಿಲು ಹೇಗಿದೆ ಅಂತ ಅಂದ್ರೆ ಮುತ್ತು ಮಣಿಗಳಿಂದ ಅಲಂಕೃತವಾಗಿದೆ. ಯಾಕೆಂದ್ರೆ ಅದು ಭಗವಂತನ ಮನೆ. ಆ ರೀತಿಯಾದ ಬಾಗಿಲನ್ನ ಮಣಿಕದವ ತಾಳ್ತಿರುವ ತಾಳಂದ್ರೆ ಚಿಲಕ, ಚಿಲಕವನ್ನ ತೆಗಿ. ಆಯರ್ ಸಿರುಮಿಯರೋಮಕ್ಕೆ ಯಾರು ಬಂದಿರೋದು? ನಾವು ಗೋಪಾಲಕರಾದ ಗೋವಳ ಚಿಕ್ಕ ಚಿಕ್ಕ ಹುಡುಗಿಯರು, ನಾವು ಕನ್ಯೆಯರು ಬಂದಿದ್ದೀವಿ. ಅರೈಪರೈ ಮಾಯನ್ ಮಣಿವಣ್ಣನ್ ನೆನ್ನೆಲೇ ವಾಯ್ ನೇರ್ದಾನ್. ಕೃಷ್ಣನು ಆಶ್ಚರ್ಯ ಚೇಷ್ಟಿತನಾದ ಕೃಷ್ಣನು ನಮಗೆ ನೆನ್ನೆನೇ ಮಾತು ಕೊಟ್ಟಿದ್ದಾನೆ, ನಾಳೆ ಬೆಳಗ್ಗಿನ ಜಾವನೆ ಬನ್ನಿ, ನಿಮಗೆ ಪರೆಯನ್ನ ಕೊಡ್ತೇನೆ. ನೃತ್ಯ ಮಾಡೋದಕ್ಕೆ ಬೇಕಾಗುವಂತಹ ಒಂದು ವಾದ್ಯ ಅಂತ ಇಲ್ಲಿ ಹೇಳ್ತಾ ಇರೋದು. ನಮಗೆ ಕಡೆಯ ಸಾಲಿನಲ್ಲಿ ಹೇಳಿದಾಗೆಲ್ಲ ಪ್ರತಿ ಸರಿ ಹೇಳ್ತೀನಿ, ಕಡೆಯ ಪಾಶುರಕ್ಕೆ ನಾವು ಹೋದಾಗ ಪರೆ ಅನ್ನೋದು ಏನು ಅಂತ ನಮಗೆ ಬೇಕಾದ್ರು ಅವನೇ. ಅವನಲ್ಲಿರೋ ವಾದ್ಯವಷ್ಟೇ ಎಲ್ಲ ನಮಗೆ ಬೇಕಾಗಿರೋದು, ಅವನೇ ಬೇಕು ನಮಗೆ ಅಂತ ಹೇಳುವಂತಹ ಪಾಶುರಗಳು. ನೆನ್ನೆನೆ ಬನ್ನಿ, ನಾನು ನಾಳೆ ಬೆಳಿಗ್ಗೆ ಬನ್ನಿ, ನಾನು ಕೊಡ್ತೀನಿ ಅಂತ ನನಗೆ ನೆನ್ನೆನೆ ಹೇಳಿದ್ದಾನೆ. ಹಾಗಾಗಿ ಗೋಪಿಕಾಸಿಯರು ಕನ್ಯಾಮಣಿಗಳು ನಾವೆಲ್ಲ ಬಂದಿದ್ದೀವಿ. ಅರೆ ಪರೈ ಮಾಯನ್ ಮಣಿಮಣ್ಣನ್ ನೆನ್ನೆಲೇ ವಾಯ್ ನೆರ್ದಾನ್ ತುಯೋಮಾಯ್ ಬಂದೋಂ ತುಯಿಲ್ ಎಳಪಾಡುವಾನ್. ಅವನ ಕರೆದಾತ ಹಾಗಾಗೇ ನಾವೇನು ಬಂದ್ಬಿಟ್ಟಿಲ್ಲ, ಆತ್ರಾತ್ರವಾಗಿ ಶುದ್ಧವಾಗಿದ್ದು ಅವನ ನಾಮಸ್ಮರಣೆಯನ್ನ ಮಾಡ್ತಾ ಅವನ ಬಾಗಿಲಿಗೆ ನಾವು ಬಂದಿದ್ದೀವಿ. ಏನಕ್ಕೆ? ಅವನನ್ನು ಎಬ್ಬಿಸೋಕ್ಕೋಸ್ಕರ ಬಂದಿದ್ದೀವಿ. ತುಯಿಲ್ ಎಳಪಾಡುವಾನ್, ಮಲಗಿದಾನಲ್ಲ ಸುಪ್ರಭಾತವನ್ನ ಹೇಳಿ ಎಬ್ಬಿಸಿ ನಮಗೆ ಬೇಕಾದನ್ನ ತಗೊಂಡು ಹೋಗ್ತೀವಿ. ಅವನು ಎದ್ದೇಳೋವರೆಗೂ ನಮಗೆ ಕಾಯಕ್ಕೆ ಆಗ್ತಾ ಇಲ್ಲ. ಅವ್ನು ಬೆಳಗ್ಗೆನೇ ಬಂದಿದ್ದೀವಿ, ಬಂದು ಎದ್ದೇಳ ಕೊಡು 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 ಅಂತ ನಾವು ಕೇಳ್ತಾ ಇಲ್ಲ. ಅವನನ್ನು ನೆನೆಸಿ ಅವನಿಗೆ ಸುಪ್ರಭಾತವನ್ನ ಹೇಳಿ ನಮಗೆ ಏನು ಬೇಕೋ ಅದನ್ನ ನಾವು ಅವನನ್ನ ಕೇಳಿ ಪಡೆಯೋಕ್ಕೋಸ್ಕರ ಬಂದಿದ್ದೀವಿ ನಾವು. ತುಯೋ ಮಾಯ್ ಬಂದ ತುಯಿಲೆಲ್ಲ ಪಾಡುವಾನ್ ಮಾಯಾಲ್ ಮುನ್ನ ಮುನ್ನ ಮಾತಾದೆ ಅಮ್ಮ. ಮೊದಲಾಗೇನೆ ಈಗ ಎಲ್ಲಾನು ನಾವೆಲ್ಲ ಎಬ್ಬಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಈ ಜಾಗಕ್ಕೆ ಬಂದಿದ್ದೀವಿ. ನೀನೇ ಮೊದಲೆಯವನು ಈ ಜಾಗಕ್ಕೆ ನಮ್ಮನ್ನ ಒಳಗಡೆ ಬಿಡೋದಿಕ್ಕೆ. ಸುಮ್ಮನೆ ಬಾಯಿ ಮಾತ್ರ ಹೋಗಿ ಹೋಗಿ ಆಗಲ್ಲ ಆಗಲ್ಲ ಅಂತ ತಳ್ಬಿಡ್ಬೇಡ. ಅಪಶಕುನವನ್ನ ನುಡಿಬೇಡ. ಆಯಾಲ್ ಮುನ್ನ ಮುನ್ನ ಮಾತಾದೆ, ಮಾತನ್ನ ಬದಲಾಯಿಸ್ಬೇಡ. ಬೇಡ ಹೋಗಿ ಬೇಡ ಹೋಗಿ ಅಂತ ಬದಲಾಯಿಸ್ಬೇಡಪ್ಪ ಅಂತೇಳಿ ಕಾವಲುಗಾರನನ್ನ ಇಲ್ಲಿ ಕೇಳ್ಕೊಳ್ತಾರೆ. ಬರ್ತಾ ಇದ್ದೀವಿ, ಮೊದಲೇ ನೀನು ನಿನ್ನಿಂದನೇ ಅಪಶಕುನ ಬೇಡ ಅವನಿಗೆ. ಬಾಯಾಲ್ ಮುನ್ನ ಮುನ್ನ ಮಾತಾದೆ ಅಮ್ಮ ನೀ ನೇಷ ನಿಲೈ ಕದವಂ ನೀಕ್. ನೀನು ನೇಷ ಅಂದ್ರೆ ಆ ಬಾಗಿಲು ಯಾವ ರೀತಿ ಸೇರ್ಕೊಂಡಿದೆ ಅಂದ್ರೆ ಅಲ್ಲಾಡ್ಸಕ್ಕೂ ಆಗ್ತಿರೋಂಥ ಎರಡು ಬಾಗಿಲು ಮುಚ್ಕೊಂಡ್ಬಿಟ್ಟಿದೆ. ಯಾವ ರೀತಿ ಮುಚ್ಕೊಂಡಿದೆ? ಆಸೆಯಿಂದ. ನೇಷ ನಿಲೈಕದವಂ, ಏನೋ ಸುಮಾರಾಗಿದ್ದರೆ ತೆಗೆದುಬಿಡ್ಬೋದು. ಆ ಎರಡು ಬಾಗಿಲು ತುಂಬಾ ಆಸೆಯಿಂದ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿದೆ. ಅಷ್ಟು ಬಿಗಿಯಾಗಿರುವಂತಹ ಕಾವಲುಗಾರ ಇಟ್ಟಂತಹ ಬಾಗಿಲು. ಆ ರೀತಿಯಾದ ಬಾಗಲನ್ನ ನಿಲೈಕದವಂ, ನಿಲೈ ಅಂತಂದ್ರೆ ಎತ್ತರವಾಗಿರುವಂತಹ ಬಾಗಿಲುಗಳು ಬರುತ್ತಲ್ಲ ಅದನ್ನ ನಿಲೈಕದವಂ ಅಂತ ಹೇಳ್ತಾರೆ. ಆ ರೀತಿಯಾದ ಅಂದ್ರೆ ಬಿಗಿಯಾದ ಎತ್ತರವಾದ ಬಾಗಿಲು ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಆ ಸಾಲಿನ ಅರ್ಥವನ್ನು ಹೇಳ್ಬೇಕಾದ್ರೆ ಆ ರೀತಿಯಾದಂತಹ ನಿಲುವಾಗಿಲು ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. ನಿಲುವಾಗಿಲು ಮನೆಯ ಮುಂದೆ ಮೊದಲನೇ ಬಾಗಿಲನ್ನ ನಿಲುವಾಗಿಲು ಅಂತ ಹೇಳ್ತಾರೆ. ಅದು ತುಂಬಾ ಎತ್ತರವಾಗೂ ಇರುತ್ತೆ, ಬಿಗ್ಗಿಯಾಗಿರುತ್ತೆ. ಯಾವುದೇ ಕಳ್ಳರ ಮುಂದೆ ಅದು ಒಡೆಯಕ್ಕಾಗಬಾರದು. ಆ ರೀತಿಯಾಗಿ ಬಿಗ್ಗಿಯಾಗಿರುತ್ತೆ ಆ ಬಾಗಿಲು. ಆ ರೀತಿ ಇರುವಂತಹ ಬಾಗಿಲನ್ನ ನೀನೇ ತೆಗಿಬೇಕು. ನೀ ನಿಲೈ ಕದವಂ ನೀಕ್ ನೇರೋರೆಂಬಾವಾಯ್. ನೀನು ಅದನ್ನೆಲ್ಲ ತೆಗೆದು ನಮ್ಮನ್ನ ಒಳಗಡೆ ಬಿಟ್ರೆ ನಮ್ಮ ವ್ರತ ಸಾಫಲ್ಯವಾಗುತ್ತೆ ಅಂತ ಈ ಭಾಷಣದ ಭಾವಾರ್ಥ. ಇಲ್ಲಿ ಗೋಪಿಕಾಸಿಯರೆಲ್ಲ ಬಂದು ಅವರೆಲ್ಲ ಒಟ್ಟಿಗೆ ಹೋದೆ ಎಲ್ಲರನ್ನೇ ಎಬ್ಬಿಸ್ಕೊಂಡು ಯಾರೊಬ್ಬರೂ ಭಗವಂತನ ಸಾನ್ನಿಧ್ಯಕ್ಕೆ ತಪ್ಪಬಾರದು ಅಂತ ಹೇಳಿ ಪ್ರತಿಯೊಬ್ಬರನ್ನೇ ಎಬ್ಬಿಸ್ಕೊಂಡು ಮುದ್ದಾಗಿ ಎಬ್ಬಿಸ್ತಾಳೆ, ಬೈದು ಎಬ್ಬಿಸ್ತಾಳೆ. ಅವನ ಭಗವಂತನ ನಾಮ ಸ್ಮರಣೆಯ ಆಸೆಯನ್ನ ತೋರಿಸಿ ಸರಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡ್ಬಂದಿದ್ದಾಳೆ. ಇಲ್ಲಿ ಬೆಳಗಿನ ಜಾವದಲ್ಲಿ ಒಂದು ಅರಮನೆಯ ಮುಂದೆ ನಿಂತಿದ್ದಾಳೆ. ನಾಯಕನಾಗಿರುವ ನಂದಗೋಪನ ಅರಮನೆಯ ಮುಂದೆ ನಿಂತಿರುವಂತಹ ಕಾವಲುಗಾರ ಬಾಗಿಲನ್ನು ತೆಗಿ ಅಂತೇಳಿ ಮೊದಲನೇ ಕಾವಲುಗಾರನನ್ನ ಇಲ್ಲಿ ಕೇಳ್ತಾ ಇದ್ದಾಳೆ. ಈ ಕಾವಲುಗಾರನನ್ನ ಕೇಳೋ ರೀತಿಯಲ್ಲಿ ನಂದಗೋಪ ಎಷ್ಟು ಪುಣ್ಯವನ್ನು ಮಾಡಿದ್ದ, ಕೃಷ್ಣ ಇಲ್ಲಿ ಬಂದು ನೆಲೆಸಿದ್ದಾನೆ, ಇಲ್ಲಿ ಬಂದು ಹುಟ್ಟಿದ್ದು
ದೇವಕಿ ವಸುದೇವರಿಗೆ ಮಥುರಾದಲ್ಲಿ ಆದರೂ ಅವನ ಲೀಲೆಗಳೆಲ್ಲವನ್ನೂ ತೋರಿಸಿದ್ದು ಯಶೋಧನಂದ ಪತ್ನಿ. ರಾಮನು ತಾನಾಗೆ ಭಗವಂತ ತಾನಾಗೆ ಬಂದು ಅವರಲ್ಲಿ ನೆಲೆಸಿ ಅವರ ಮಗನಾಗಿ ಇದ್ದು ಅವರಿಗೆ ಎಲ್ಲ ರೀತಿಯ ಆನಂದವನ್ನ ಕೊಟ್ಟಿದ್ದಾನೆ. ಆ ರೀತಿಯಂತಹ ಒಂದು ಶ್ರೇಷ್ಠವಾದ ಜಾಗವನ್ನ ಯಶೋಧನಂದನಿಗೆ ಕೃಷ್ಣ ಕೊಡಿಸಿದ್ದಾನೆ. ಆ ರೀತಿಯಾದ ಮನೆಯ ಬಾಗಿಲನ್ನ ತೆಗಿ ಅಂತ ಕೇಳ್ಕೊಳ್ತಾ ಇದ್ದಾಳೆ. ಇಲ್ಲಿ ಈ ಮಹಾದ್ವಾರವನ್ನ ತೆಗಿಯಕ್ಕೆ ಹೇಳಿದಾಗ ಅವನು ಒಪ್ಪೋದಿಲ್ಲ. ಕೆಲವೊಂದು ಮಾತುಗಳನ್ನ ಹೇಳ್ತಾನೆ. ಇಲ್ಲಿ ನೇರವಾಗಿ ವಾಯಾಲ್ ಮುನ್ನ ಮಾತಾದೆಯಮ್ಮ ಅಂತ ಬಂತು. ಅಂದ್ರೆ ಆಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ಬೇಡ, ಅಪಶಕುನವನ್ನ ನೀನೇ ಮೊದಲನೇ ಸರಿ ನಿನ್ ತರ ಮಾತಾಡ್ಬಿಡ್ಬೇಡ. ಏನಕ್ಕೆ ಇಲ್ಲಿ ಗೋಪಿಯರು ಮಾತ್ರ ಬಂದಿದ್ದಾರೆ, ತಕ್ಷಣ ಆ ಮಾತು ಬಂತು ಅಂದ್ರೆ ಇಲ್ಲಿ ಕಾವಲುಗಾರನಿಗೂ ಅವರಿಗೂ ಮಧ್ಯದಲ್ಲಿ ಒಂದು ಸಂಭಾಷಣೆ ನಡೆಯುತ್ತೆ. ಯಾವ ರೀತಿಯ ಒಂದು ಸಂಭಾಷಣೆ ಅಂದ್ರೆ ಅವನು ಬಾಗಿಲು ತೆಗಿಯಕ್ಕೆ ಒಪ್ಪಲ್ಲ. ಇಲ್ಲ, ನನಗೆ ಎಲ್ಲಿಂದನೂ ಒಳಗಡೆಯಿಂದ ಅಪ್ಪಣೆ ಬಂದಿಲ್ಲ, ನಾನು ನಿಮಗೆ ತೆಗಿಯಲ್ಲ ಅಂತ. ಆಗ ಗೋದೆ ಹೇಳ್ತಾಳೆ, ನಮ್ಮಿಂದ ಏನು ಭಯ ನಿಮಗೆ? ನಾವೆಲ್ಲ ಗೋಪಿಕಾ ಸ್ತ್ರೀಯರು, ಎಲ್ಲ ಅಬಲೆಯರು, ನಮ್ಮಿಂದೇನೂ ತೊಂದರೆ ಇಲ್ಲ. ನಾವು ಕೃಷ್ಣನನ್ನ ನೋಡಕ್ ಬಂದಿದ್ದು, ಬಾಗಿಲು ತೆಗಿ ಅಂತಂದಾಗ ಅವನು ಹೇಳ್ತಾನೆ, ಶೂರ್ಪನಖಿ ಯಾವ ರೀತಿ ಬಂದಿದ್ದು? ಅವಳು ಒಬ್ಬಳೇ ಹೆಂಗಸು, ಅಬಲೆಯಾಗೆ ಬಂದು ಸುಂದರಿಯಾಗೆ ಬಂದಿದ್ದು, ರಾಮನಿಗೆ ತೊಂದರೆ ಆಗಲಿಲ್ವಾ? ಅದೇ ರೀತಿ ಪೂತನಿ ಹೇಗೆ ಬಂದು? ಪೂತನಿ ಅಂತೂ ನೇರ ನಿಮ್ಮ ತರನೇ ಗೋಪಿಕಾಸಿಯಾಗೇ ಬಂದರು, ಅದನ್ನು ತಾಯಿಯ ರೀತಿಯಾಗಿ ಬಂದರು. ಹಾಗೂ ಬಂದಿದ್ರಲ್ಲ, ನಿಮ್ಮನ್ನ ಹೇಗೆ ನಾವು ನಂಬೋದು? ಆಗ ಈ ಕಡೆ ಗೋಪಿ ಹೇಳ್ತಾಳೆ, ಅವರೆಲ್ಲ ರಾಕ್ಷಸರು, ಅವರೆಲ್ಲ ವಯಸ್ಸಾಗಿದ್ದವರು, ನಾವೆಲ್ಲ ತುಂಬ ಮುಗ್ಧವಾದವರು. ಯೋಮಾಯ್ ಒಂದು ಅವನು ಉಯಿರೆಲ್ಲ ಪಾಡುವ ಶುದ್ಧವಾದ ಮನಸ್ಸಿಂದ ಬಂದಿದ್ದೀವಿ ನಾವು. ಅವರೆಲ್ಲ ಆ ರೀತಿಯಾದ ಮನಸ್ಸಲ್ಲಿ ಬಂದಿರಲಿಲ್ಲ. ಕೃಷ್ಣನಿಗೆ ತೊಂದರೆ ಮಾಡಕ್ಕೆ ಬಂದವರು ಅವರಲ್ಲ, ನಾವು ಶುದ್ಧವಾಗಿ ಬಂದಿದ್ದೀವಿ. ನಮಗೂ ಆ ಕಪಟ ರಾಕ್ಷಸರಿಗೂ ನೀನು ಹೋಲಿಕೆ ಮಾಡ್ತಿದೀಯಲ್ಲ, ನಿನಗಷ್ಟು ಗೊತ್ತಾಗ್ಲಿಲ್ವಾ? ಬಾಗಿಲು ತೆಗೆಯಲಿ ನೋಡಿ, ನಾವೆಲ್ಲ ಎಷ್ಟು ಚಿಕ್ಕ ಚಿಕ್ಕವರು, ಅವರೆಲ್ಲ ಬಂದವರು ವಯಸ್ಸಾದವರಲ್ಲ. ಆಗ ಹೇಳ್ತಾನೆ, ವತ್ಸಾಸುರ ಹೆಂಗೆ ಬಂದ? ಚಿಕ್ಕ ಕರು ರೀತಿಯಲ್ಲಿ ಬಂದಾಗ. ಇದು ರಾಮನ ಅವತಾರವಲ್ಲ, ಕೃಷ್ಣನ ಅವತಾರ. ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ರಾಕ್ಷಸರು ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾನೆ ಇದ್ದಾರೆ ಕೃಷ್ಣನಿಗೆ ತೊಂದರೆ ಕೊಡೋದಕ್ಕೆ. ಹಾಗಾಗಿ ನಾನು ನಿಮ್ಮನ್ನ ಬಿಡೋದಿಕ್ಕಾಗಲ್ಲ. ಸರಿ, ಅವರೆಲ್ಲ ಒಬ್ಬೊಬ್ಬರೇ ತಾನೇ ಬಂದ್ರು, ನಾವು ಇಷ್ಟೊಂದು ಜನ ಬಂದಿದ್ದೀವಲ್ಲ ಅಂದಾಗ ರಾಮಾಯಣದ ಒಂದು ಸನ್ನಿವೇಶವನ್ನ ಇಲ್ಲಿ ನೆನಪು ಮಾಡಿಕೊಡ್ತಾರೆ. ಚತುರ್ದಶ ಸಹಸ್ರಾಣಿ ರಕ್ಷಸ ಭೀಮಕರ್ಮಾಣ ಏಕಶ್ಚ ರಾಮೋ ಧರ್ಮಾತ್ಮ ಕಥಂ ಯುದ್ಧಂ ಭವಿಷ್ಯತಿ. ಜನಸ್ಥಾನದಲ್ಲಿದ್ದಾಗ ರಾಮ ಲಕ್ಷ್ಮಣ ಸೀತೆ ಶೂರ್ಪನಖಿ ಬರ್ತಾರೆ. ರಾಮನನ್ನ ನೋಡಿ ಅವನ ರೂಪಕ್ಕೆ ಮೋಹಗೊಂಡು ಬರ್ತಾರೆ. ಅಲ್ಲಿಗೆ ಆವಾಗ ಮನತ್ತಕ್ಕಿನಿಯಾನೈ ಅಂತ ರಾಮಗೆ ಹೇಳ್ಬೇಕಾದ್ರೆ ಹೇಳಿದ್ದೆ ಹೀಗೆ, ಎಲ್ಲರಿಗೂ ಮನಸ್ಸಿಗೆ ತುಂಬ ಹಿತವನ್ನ ಕೊಡುವವನು ರಾಮ. ರಮಯತಿ ಇದು ರಾಮ, ಯಾರು ನೋಡಿದ್ರು ಅಷ್ಟು ರಮಣೀಯವಾಗಿರ್ತಿದ್ದ ಅವನು. ಹಾಗಾಗಿ ದಶರಥನಂತೂ ಅವನ ಒಂದು ಕ್ಷಣ ಕೂಡ ಬಿಟ್ಟಿರಕ್ಕಾಗ್ತಿರ್ಲಿಲ್ವಂತೆ ಅವನು ಉಂಟಾದ ಮೇಲೆ. ಕೈಕೇಯಿಗೂ ಕೂಡ ರಾಮ ಅಂದ್ರೆ ಅಷ್ಟು ಪ್ರಾಣ, ಪ್ರತಿಯೊಬ್ಬರಿಗೂ ಹೇಳ್ಕೊಂಡ್ಬರ್ತಾರೆ, ಎಲ್ರಿಗೂ ಪ್ರಾಣ. ಕಡೆಗೆ ರಾಕ್ಷಸಿಯಾದ ಶೂರ್ಪನಖಿಯನ್ನ ನೋಡಿದ್ರೆ ಅವಳು ಕೂಡ ಅವನನ್ನ ಬಂದು ಕಾಂತ ಅಂತ ಕರೀತಾರೆ. ಯಾಕೆಂದ್ರೆ ಮನಸ್ಸಿಗೆ ಅಷ್ಟು ಹತ್ತಿರವಾದವನು, ಎಲ್ಲರಿಗೂ ಅಷ್ಟು ಹತ್ತಿರವಾದವನು ರಾಮ. ನೋಡಿದ ತಕ್ಷಣ ಅಷ್ಟೊಂದು ಆಕರ್ಷಣೆ ಉಳ್ಳವನಾಗಿದ್ದ. ಕೃಷ್ಣ ಅಂತ ನಾವೇನು ಹೇಳ್ತೀವಿ, ರಾಮ ಅವನಷ್ಟೇ ಆಕರ್ಷಣರಾಗಿದ್ದಾನೆ. ಅದಕ್ಕೋಸ್ಕರ ವಸಿಷ್ಠರು ಅವನಿಗೆ ರಾಮ ಅಂತ ಹೆಸರು. ಬಂದು ಅವಳು ನಂತರ ಬಂದು ರಾಮನನ್ನ ವರಿಸಬೇಕು ಅಂತ ಆಸೆ ಆಯಿತು. ರಾಮನನ್ನ ಕೇಳಿಕೊಂಡು ಅವಳ ಶೃಂಗಾರವನ್ನೆಲ್ಲ ತೋರಿಸಿ ಮಾಡಿ ಎಲ್ಲ ಮಾಡಿ ಕೇಳಿಕೊಂಡು ಆಗ ರಾಮ ಹೇಳ್ದ, ಇಲ್ಲ ನನಗೆ ಮದುವೆ ಆಗಿದೆ, ನನಗೆ ಹೆಂಡತಿ ಇದ್ದಾಳೆ ಅಂತ. ಆಗ ಸೀತೆಯನ್ನು ತಿನ್ನಕ್ಕೆ ಹೋಗ್ತಾಳಂತೆ ಅವಳು. ಅಂದ್ರೆ ಸೀತೆ ಮೇಲೇನೆ ಒಳಗೆ ಅಷ್ಟೊಂದು ಕೋಪ ಬರುತ್ತೆ. ನಂತರ ರಾಮ ಅವನ ತಲೆದೇಳ್ತಾಳಂತೆ, ನೋಡು ನಾನು ಮದುವೆ ಆಗೋಗಿದ್ದೀನಿ, ಏಕಪತಿ ವ್ರತಸ್ಥ ಬೇರೆ, ಅಲ್ಲಿದ್ದಾನಲ್ಲ ಅವನಿಗೆ ಅವನು ಒಟ್ಟಿ ಕೂತಿದ್ದಾನೆ, ಹೋಗು ಅಂತ ಕಳಿಸ್ಕೊಡ್ತಾನೆ. ಲಕ್ಷ್ಮಣನ ಹತ್ರ ಹೋದಾಗ ಅವಾಗ ಅಲ್ಲಿ ಲಕ್ಷ್ಮಣ ಅವನಿಗೆ ಸ್ತ್ರೀ ಆಗಿದ್ದರಿಂದ ಸಂಹಾರವನ್ನು ಮಾಡಲ್ಲ. ತಾಟಕ ಸಂಹಾರ ಆಯ್ತು ಸ್ತ್ರೀ,
ಯಾಕೆ ಅಂದರೆ ಗುರುವಿನಿಂದ ಅಪ್ಪಣೆ ಆಗಿತ್ತು, ವಿಶ್ವಾಮಿತ್ರರು ಹೇಳಿ ತಾಟಕಿ ಸಂಹಾರ ಮಾಡಬೇಕು ಅಂತ. ಕ್ಷತ್ರಿಯರೇ ಆದರೂ ಅವರು ರಾಕ್ಷಸರೇ ಆದರೂ ಸ್ತ್ರೀ ಸಂಹಾರವನ್ನು ಮಾಡಂಗಿಲ್ಲ. ಹಾಗಾಗಿ ಲಕ್ಷ್ಮಣ ಏನು ಮಾಡ್ತಾನೆ, ಅವಳು ಸುಂದರಿಯಾಗಿ ಬಂದಿದ್ದಲ್ಲ, ಅವಳು ವಿಕಾರವಾಗಿ ಮಾಡಿದರೆ ತೊಂದರೆ ಇಲ್ಲ ಅಂತ ಹೇಳಿ ಅವಳು ಮೂಗು ಕಿವಿಗಳನ್ನೆಲ್ಲ ಕತ್ತರಿಸಿ ಕಳಿಸ್ತಾನೆ. ಸಾಯಿಸ್ಬಿಡ್ಬೋದಿತ್ತು, ಹೇಗಿರೋ ರಾಕ್ಷಸಿ, ಸ್ತ್ರೀ ಸಂಹಾರ ಮಾಡಲ್ಲ. ಅವಳು ಬಂದು ಕರದೂಷಣರಿಗೆ ಹೇಳ್ತಾಳೆ, ರಾವಣಗೆ ಬಂದು ಹೇಳ್ತಾಳೆ, ಅಣ್ಣ ಈ ಥರ ಆಗಿದೆ. ಕರದೂಷಣರಿಗೆ ಬಂದು ಹೇಳ್ತಾಳೆ ಮೊದಲು, ಅವರು ಅವಳ ಅಣ್ಣ ಆಗಬೇಕು, ಅವರು ಕಾಡಲ್ಲೆಲ್ಲ ಓಡಾಡ್ತಿರೋರು. ಕರದೂಷಣರು ಏನು ಮಾಡ್ತಾರೆ, ನನ್ನ ತಂಗಿ ಈ ಥರ ಆಯ್ತಲ್ಲ ಅಂತ ಹೇಳಿ ರಾಮನ ಮೇಲೆ 14,000 14,000 ರಾಕ್ಷಸರನ್ನು ಯುದ್ಧಕ್ಕೆ ಕಳಿಸ್ತಾರೆ ಅವರಿಗೆ. ಅವಾಗಲೇ ಹೇಳೋದಿತ್ತು, ಋಷಿ ಮುನಿಗಳಿಗೆಲ್ಲ ಆತಂಕವಾಗುತ್ತೆ, ಸೀತೆಗೂ ಆತಂಕವಾಗುತ್ತಂತೆ. 14,000 ರಾಕ್ಷಸ ಭೀಮಕರ್ಮ. ಭೀಮ ಅಂತ ಅಂದ್ರೆ ಈ ಮಹಾಭಾರತದ ಭೀಮ ಅಲ್ಲ. ಭೀಮ ಅಂದ್ರೆ ಅರ್ಥ ಇಲ್ಲಿ ಮಹತ್ತರವಾದ ರಾಕ್ಷಸ ತರಂತ ಕೆಲಸಗಳನ್ನ ಮಾಡೋರು ಅಂತ ಅರ್ಥ. ಭಯಂಕರವಾದ ಕೆಲಸಗಳನ್ನ ಮಾಡೋರು, ಅಂತಹ ಕರ್ಮ ಕೆಲಸಗಳನ್ನ ಮಾಡುವಂತಹ ಯುದ್ಧ ಭೀತಿಯನ್ನ ಹುಟ್ಟಿಸುವಂತಹ ರಾಕ್ಷಸರು ಕರದೂಷಣರು ಕಳಿಸಿರೋದು 14,000 ಜನರನ್ನು, ರಾಕ್ಷಸರನ್ನು ಯುದ್ಧಕ್ಕೆ. ಈ ರೀತಿ ಇಷ್ಟೊಂದು ಜನ ಬಂದಾಗ ಏಕಶ್ಚ ರಾಮೋ ಧರ್ಮಾತ್ಮ, ಅಂತಹ ರಾಮ ಒಬ್ಬ, ಏಕಶ್ಚ ಅವನೊಬ್ಬ, ಅವನು ಹೇಗೆ ಕಥಂ ಯಜ್ಞಂ ಭವಿಷ್ಯತಿ, ಇವನು ಒಬ್ಬ, ಅವರು 14,000 ರಾಕ್ಷಸರು, ಹೆಂಗೆ ಯುದ್ಧ ಆಗತ್ತೆ ಅಂತ. ಆದರೆ ಅವರ ಮನಸ್ಸಿನ ಎಲ್ಲ ಸಂಶಯಗಳನ್ನು ನಿವಾರಣೆಯನ್ನ ಮಾಡ್ತಾ ಶೂರನಾದ ವೀರನಾದ ರಾಮ ತನ್ನ ಪರಾಕ್ರಮವನ್ನ, ಧರ್ಮನಿಷ್ಠೆಯನ್ನ, ದೈವಿಕ ಶಕ್ತಿಯನ್ನ ತೋರಿಸಿ ಅಷ್ಟೂ 14,000 ರಾಕ್ಷಸರನ್ನ ಕೊಂದಾಕ್ತಾರೆ. ಸೀತೆ ಮೂರ್ಛೆ ಹೋಗ್ಬಿಡ್ತಾರೆ. ನಂತರ ಕರದೂಷಣರು ಯುದ್ಧಕ್ಕೆ ಬರ್ತಾರೆ. ಅವರು ಮಹಾ ಪ್ರಚಂಡರು ಯುದ್ಧದಲ್ಲಿ, ಅವರನ್ನೂ ಸೋಲಿಸಿ ಯುದ್ಧದಲ್ಲಿ ಒಂದು ಭೀಕರವಾದ ಕಾಳಗವಾಗುತ್ತೆ. ಅವರನ್ನ ಸೋಲಿಸಿ ಅವರಿಬ್ಬರನ್ನ ವಧಿಸಿ ವಿಜಯವನ್ನ ಪ್ರಾರ್ಥಿಸ್ಕೊಳ್ತಾನೆ ರಾಮ. ಆವಾಗ ಋಷಿಮುನಿಗಳೆಲ್ಲ ನೋಡ್ತಾರೆ. ಎಲ್ಲರಿಗೂ ಆವಾಗ ಗೊತ್ತಾಗುತ್ತೆ ರಾಮನ ಶೂರತ್ವ ಏನು ಅಂತ. ಆ ರೀತಿಯಾಗಿ ಅಷ್ಟೊಂದು ಜನ ಒಟ್ಟಿಗೆ ಬಂದ್ರಲ್ವಾ ರಾಮನ ಮೇಲೆ ಯುದ್ಧ ಮಾಡಕ್ಕೆ. ಶೂರ್ಪನಖಿನೂ ನಿಮ್ಮ ಹಾಗೆ ಅಲಂಕೃತವಾಗಿ ಬಂದಿದ್ದು, ಸುಂದರಿಯಾಗಿ ಅವಳು ಮಾಡಿದಂತಹ ಕೆಲಸ ಆಯಿತು. ನಂತರ 14,000 ರಾಕ್ಷಸರು ಒಟ್ಟಿಗೆ ಅವರ ಮೇಲೆ ಯುದ್ಧಕ್ಕೆ ಹೋಗ್ಲಿಲ್ವಾ. ಈಗ ನೀವು ಸುಂದರಿಯರು ಗೋಪಿಕಾಸ್ತ್ರೀಯರು ಅಂದ್ರೆ ಹೀಗೆ, ಒಟ್ಟಿಗೆ ಬಂದಿದ್ದೀವಿ, ಅವರ ಥರ ಒಬ್ಬೊಬ್ರು ಬಂದಿಲ್ಲ ಅಂತಂದ್ರೆ ಹೀಗೆ. ಈ ರೀತಿಯಾಗಿ ಅವರಿಬ್ಬರ ಮಧ್ಯದಲ್ಲಿ ಮಾತುಕತೆಗಳು ನಡೆಯುತ್ತೆ. ಆಗ ಗೋದೆ ಹೇಳ್ತಾಳೆ, ஆயர் சிறுமியர் உமக்கு அரைப்பறை மாயன் மணிವಣ್ಣನ್ ನೆನ್ನೆಲೇವಾಯನೆಂದಾನ್. ನಮ್ಮಂತಹ ಸುಂದರಿಯರಿಗೆ ಕೃಷ್ಣನಾದವನು ನಿನ್ನೆನೇ ಹೇಳಿದ್ದಾನೆ, ನೀವು ಬನ್ನಿ, ನಾನು ನಿಮಗೆ ಬೇಕಾದ್ದನ್ನ ಕೊಡ್ತೀನಿ. ಇಲ್ಲಿ ಯಾವ ರೀತಿಯಾಗಿ ನಿನ್ನೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಹೋಗ್ತಿರೋದೇ ಕೃಷ್ಣನನ್ನ ಎಬ್ಬಿಸಕ್ಕೆ. ಈಗ ಹಾಗಿರ್ಬೇಕಾದ್ರೆ ನಿನ್ನೆ ಅನ್ನುವಂತಹ ಒಂದು ಮಾತನ್ನ, ಉದಾಹರಣೆಯನ್ನು ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ಅಂದ್ರೆ, ಭಗವಂತ ಭಕ್ತರನ್ನ ನಾನು ಕಾಪಾಡ್ತೀನಿ ಅಂತ ಸ್ವತಃ ಅವರೇ ಕೊಟ್ಟಿರುವಂತಹ ಮಾತುಗಳು. 3 ಬಾರಿ ಕೊಟ್ಟಿದ್ದಾನೆ, ಅವನೇ ಕೊಟ್ಟಿರೋದು. ಸಾಕ್ಷಾತ್ ಅವನು ಹುಟ್ಟಿದ್ದಾಗ, ಭೂಮಿ ಮೇಲೆ ಹುಟ್ಟಿದ್ದಾಗ ಕೊಟ್ಟಿದ್ದಾನೆ, ಒಂದು ಭಗವಂತನೇ ಆಗಿದ್ದಾಗ ಕೊಟ್ಟಿದ್ದಾನೆ. ಅದಕ್ಕೆ ಮೂಲ ಕಾರಣ ನಮ್ಮ ಈ ತಿರುಪಾವಳಿ. ವರಹಾಚರ್ಯ ಶ್ಲೋಕದಲ್ಲಿ ಭೂದೇವಿ ವರಹರನ್ನ ಕೇಳಬೇಕಾದ್ರೆ, ನನಗೆ ಇಷ್ಟು ಕಷ್ಟ ಆಯಿತು, ಹಿರಣ್ಯಾಕ್ಷ ಹೊತ್ಕೊಂಡು ಹೋದ, ಆದರೆ ನಾನು ನಿನ್ನ ಅಹಮಸ್ಮಿ ಶಿಷ್ಯಾಚ ದಾಸೀಚ ಹೇ ಮಾಧವ, ನಿನಗೆ ಭಾರ್ಯೆ, ನಾನು ಶಿಷ್ಯೆ ಆಗಿದ್ದರಿಂದ ನಾ ಕರೆದೆ, ನೀನು ಬಂದೆ, ನನ್ನನ್ನು ಕಾಪಾಡಿದೆ. ಆದರೆ ನನ್ನ ಮೇಲೆ ಇಷ್ಟೊಂದು ಕೋಟಿ ಜೀವಾತ್ಮಗಳು ಹೀಗೆ ಕಷ್ಟಪಡ್ತಾ ಇದೆಯಲ್ಲ, ಅವರನ್ನ ನೀನು ಹೇಗೆ ಕಾಪಾಡ್ತೀಯ ಅಂತ ಅಂದಾಗ 3 ಸುಲಭದ ಉಪಾಯಗಳನ್ನು ಕೊಟ್ಟ ಭಗವಂತ. ಅವನ ನಾಮಸ್ಮರಣೆಗಳನ್ನು ನಾವು ಉಚ್ಚಕಂಠದಲ್ಲಿ ಮಾಡಬೇಕು, ಅವನನ್ನು ಅರ್ಚಿಸಬೇಕು, ಅವನಲ್ಲಿ ಶರಣಾಗತಿಯಾಗಬೇಕು ಅಂತ. ಅದನ್ನ ತೋರಿಸಿಕೊಡೋದಕ್ಕೆ ಬಂದಂತಹ ಭೂಮಾತೆ ಗೋದಾದೇವಿಯಾಗಿ ಅವತರಿಸಿ ನಮಗೆ ಈ ರೀತಿಯಾದ ಭಗವಂತ ಹೇಳಿದ ಮಾತನ್ನ, ಅವರಿಬ್ಬರ ನಡುವೆ ನಡೆದ ಸಂಭಾಷಣೆಯ ಮಾತನ್ನ, ಅವನು ಹೆಂಡತಿಗೆ ಕೊಟ್ಟಂತಹ ವಾದವನ್ನ, ಮಕ್ಕಳನ್ನ ಕಾಯ್ತೀನಿ ಅಂತ ಹೇಳಿದಂತಹ ಮಾತುಗಳನ್ನ ನಮಗೆ ತರಿಸಿದ್ದಾನೆ ಭಗವಂತ. ಅದನ್ನ ಮೊದಲೇ ಹೇಳಿದ್ದಾನೆ. ಇದು ಯಾವುದೋ ಒಂದು ಜೀವಾತ್ಮಕ್ಕಲ್ಲ,
ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತಿಯೋ ನರಃ. ಈ 2 ಜನ್ಮ ಶ್ಲೋಕಕ್ಕಿಂತ ಇದು ತುಂಬ ವಿಶೇಷವಾದ. ಏನಕ್ಕೆ ಅಂದರೆ, ನೀವು ಯಾವ ರೀತಿಲಿ ಇರ್ತೀರಾ ಆ ರೀತಿಯಲ್ಲಿ ನೀವು ಸ್ಮರಣೆ ಮಾಡಿದ್ರೆ ಸಾಕು, ನಾನು ಕಾಪಾಡ್ತೀನಿ ಅಂತ ಭಗವಂತ ಕೊಟ್ಟಿರುವಂತಹ ವಾಗ್ದಾನ. ಕಡೆಯ ನಮ್ಮ ಮರಣಶೈಲಿಯಲ್ಲಿದ್ದಾಗ ಕಂಠಾವರೋಧನವಿದವು ಸ್ಮರಣಂ ಕುತಸ್ತೆ ಅಂತ ಬರುತ್ತೆ. ಕಫವಾತ ಪಿತ್ತ ಇಲ್ಲಿ ಕಫ ಇರುತ್ತೆ, ವಾತಗಳಿರುತ್ತೆ, ನೋವುಗಳಿರುತ್ತೆ. ಆಗ ಭಗವಂತನನ್ನು ಧ್ಯಾನ ಮಾಡುವಂತಹ ಮನಸ್ಸು ನಮ್ಮಲ್ಲಿರುತ್ತೆ. ಆಗೋದಿಲ್ಲ ನಮಗೆ. ಸಾಯೋ ಕ್ಷಣದಲ್ಲಿ ಆ ಸಮಯದಲ್ಲಿ ನಾವು ಭಗವಂತನ ಧ್ಯಾನ ಮಾಡಬೇಕು. ಆಗ ನಾವು ಅವನನ್ನು ಹೊಂದುತ್ತೀವಿ. ಹೇಗೆ ಸಾಧ್ಯ? ಹಾಗಾದರೆ ಯಾರೋ ಅವನನ್ನು ಹೊಂದೋದಕ್ಕೆ ಸಾಧ್ಯ ಇಲ್ವಾ? ಆಗತ್ತೆ ಅನ್ನೋದನ್ನ ವರಾಹಚರ್ಮ ಶ್ಲೋಕದಲ್ಲಿ, ವರಾಹ ಪುರಾಣದಲ್ಲಿ ಭಗವಂತನೇ ಸಾಕ್ಷಾತ್ ಹೇಳಿರುವಂಥದ್ದು. ಸ್ಥಿತೇ ಮನಸ್ಸಿ ಸುಸ್ವಸ್ಥೆ, ಮನಸ್ಸು ಸುಸ್ಥಿತಿಯಲ್ಲಿದ್ದಾಗ. ಇದನ್ನ ಮೊದಲನೇ ದಿನನೂ ನಾನು ಇದನ್ನ ಎಲ್ಲರಿಗೂ ಹೇಳಿದ್ದೆ. ಯಾಕೆಂದ್ರೆ ಸದಾಕಾಲ ನಾವು ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು. ಶರೀರೇ ಸುಸ್ವಸ್ಥೆ, ಶರೀರವು ಸುಸ್ಥಿತಿಯಲ್ಲಿರಬೇಕು. ಇವತ್ತು ತಲೆ ನೋಡ್ತಾ ಇದೆ, ತುಂಬಾ ಭಗವದ್ಧ್ಯಾನ ಆಗಲಿಲ್ಲ, ಆಯ್ತು ಎಕ್ಸೆಪ್ಷನ್ ಕೊಟ್ಟಿದ್ದಾನೆ ಭಗವಂತ. ಮನಸ್ಸು ಸುಸ್ಥಿತಿಯಲ್ಲಿರಬೇಕು. ಅಯ್ಯೋ ರೋಡಲ್ಲಿ ಹೋಗ್ತಾ ಇದ್ದೆ, ಯಾರೋ ನನ್ನನ್ನು ಬೈದ್ಬಿಟ್ಟಿಲ್ಲ, ಬೇಜಾರಾಗ್ತದೆ, ಮನಸ್ಸಿಗೆ ತುಂಬಾ ಕ್ಲೇಶ. ಅದನ್ನು ಪಾಪ ಭಗವಂತ ಬಿಟ್ಟಿದ್ದಾನೆ. ಮನಸ್ಸು ಸುಸ್ಥಿತಿಯಲ್ಲಿರಬೇಕು, ಶರೀರ ಸುಸ್ಥಿತಿಯಲ್ಲಿರಬೇಕು. ಒಳಗಡೆ ಕಾಣೋದೆಲ್ಲ ಸರಿ ಆಯ್ತಲ್ಲ, ನಂಗೆ ಹೊಟ್ಟೆ ಒಳಗಡೆ ನೋಡ್ತಾ ಇದೆ, ಅದು ಭಗವಂತನಿಗೆ ಗೊತ್ತಾಗುತ್ತಾ? ಅದನ್ನು ಕೂಡ ಅವನು ಹೇಳಿದ್ದಾನೆ. ಧಾತು ಸಾಮ್ಯ ಸ್ಥಿತೇ ಸ್ಪರ್ಶ. 10 ಧಾತುಗಳು ಎಲ್ಲಾನು ಬರುತ್ತೆ. ಅಸ್ಥಿ, ಮಜ್ಜೆ, ರಕ್ತ, ಮೂಳೆ ಎಲ್ಲ ಬರುತ್ತೆ. ಎಲ್ಲವೂ ಸರಿ ಇದ್ದಾಗ ಅಂತ ಹೇಳ್ತಾನೆ ಭಗವಂತ. ಎಲ್ಲೋ ಬಿದ್ದೆ, ಇವತ್ತು ಕೈ ಮುರಿದೋಗಿದೆ, ಮೂಳೆ ನೋವು, ಆ ನೋವಲ್ಲೇ ಇದ್ದೀನಿ ನಾನು, ಅದನ್ನೂ ಕೂಡ ಅದಕ್ಕೆ ಅವಕಾಶ ಕೊಟ್ಟಿದ್ದಾನೆ ಈ ವಿಚಾರದಲ್ಲಿ. ಎಲ್ಲನೂ ಸರಿ ಇದ್ದಾಗ ಶರೀರೇ ಸತಿಯೋ ನರಃ. ಯಾವ ಮನುಷ್ಯನು ಮನಸ್ಸು ಧಾತುಗಳು ಅಂದರೆ ಈ ಶರೀರದ ಒಳಗೆ ಹೊರಗೆ ನೀವು ಏನೇನು ಅಂಗಗಳು ಹೇಳಿದಿರೋ ಎಲ್ಲ ಸರಿ ಇದ್ದಾಗ ಅಂತ ಹೇಳಿದ್ದಾನೆ ಇಲ್ಲಿ ಭಗವಂತ. ಆ ರೀತಿ ಇದ್ದಾಗ ಯಾವ ಮನುಷ್ಯ ನನ್ನ ಸ್ಮರಣೆಯನ್ನ ಮಾಡ್ತಾನೋ, ವಿಶ್ವಂ ರೂಪಂಚ ಮಾಮಜ, ಸಾವು ಹುಟ್ಟುಗಳು ಇಲ್ಲದಂತಹ ನನ್ನ ಈ ವಿಶ್ವರೂಪವನ್ನ ಎಲ್ಲವೂ ಸರಿ ಇದ್ದು ಅಪ್ಪ ನಾಮ ಕೂತಿದ್ದೀನಪ್ಪ ನಾನು, ಆ ಕ್ಷಣದಲ್ಲಿ ಅವನನ್ನ ನೆನೆಸಿಕೊಂಡ್ರೆ ಸಾಕಂತೆ. ಆ ಥರ ನಾವು ಅವನ ನಾಮಸ್ಮರಣೆಯನ್ನ ಮಾಡಿದ್ರೆ ತತಸ್ಥಂ ಮ್ರಿಯಮಾಣಾಂತು, ಅವನ ಮ್ರಿಯಮಾಣಂ ಅಂದ್ರೆ ಸಾಯುವಂತಹ ಸಮಯ. ಆ ಸಮಯದಲ್ಲಿ ಕಾಷ್ಠ ಪಾಷಾಣ ಸನ್ನಿಮಂ, ಅವನು ಹೇಗಾದ್ರೂ ಇತ್ಕೊಳ್ಳಿ. ಕಾಷ್ಠ ಅಂದ್ರೆ ಮರದ ತುಂಡು, ಮೈ ಅಲ್ಲಾಡಕ್ಕಾಗ್ತಿಲ್ಲ, ಜ್ಞಾನವಿಲ್ಲ, ಒಂದು ಮರದ ತುಂಡು ಬಿದ್ದಿರುತ್ತೆ, ಹಾಕಿದ ಕಡೆ ಬಿದ್ದಿರುತ್ತೆ. ಆ ರೀತಿ ಬಿದ್ದಿದ್ರು ಅವನು, ಅಥವಾ ಪಾಷಾಣ ಅಂದ್ರೆ ಕಲ್ಲಿನ ರೀತಿ ಇದ್ರೂ ಕೂಡ ಅವನನ್ನ ನಾನು ಅಹಂ ಸ್ಮರಾಮಿ ಮದ್ಭಕ್ತಂ, ಅವನು ನನ್ನ ಭಕ್ತ, ಅವನು ಚೆನ್ನಾಗಿದ್ದಾಗ ನನ್ನನ್ನು ಅವನು ನೆನಪು ಮಾಡ್ಕೊಂಡಿದ್ದಾನೆ, ನನ್ನ ನಾಮಸ್ಮರಣೆಯನ್ನ ಮಾಡಿದ್ದಾನೆ ಅಂತ ಹೇಳಿ ನಾನು ಸ್ಮರಾಮಿ, ನಾನು ಜ್ಞಾಪಿಸ್ಕೋತೀನಿ. ಅವನು ಹೋಗ್ತಿರೋ ಅವನು ಸ್ಮರಣೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ. ನಾನು ಅವನನ್ನ ಜ್ಞಾಪಿಸ್ಕೊಂಡು ನಯಾಮಿ ಪರಮಾಂಗತಿ, ನಾನು ಪರಮ ಪದಕ್ಕೆ ಕರ್ಕೊಂಡು ಹೋಗ್ತೀನಿ, ಅವನಿಗೆ ಮೋಕ್ಷವನ್ನ ಕೊಡ್ತೀನಿ ಅಂತ ಭಗವಂತ ಹೇಳಿದ್ದಾನೆ. ಇದು ಅವತ್ತೇ ಭಗವಂತ ನಮಗೆ ಹೇಳಿರುವಂಥ ಮಾತು. ಅದನ್ನಲ್ಲಿ ಹೋದೆ ನೆನ್ನೆಲೆ ವಾಯಿ ನೇರ್ದಾನ್ ಅಂತ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಕೃಷ್ಣಾವತಾರದಲ್ಲಿ ಒಂದು ಚರ್ಮ ಶ್ಲೋಕ ಬರುತ್ತೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೈಭ್ಯೋ ಮೋಕ್ಷಯಿಷ್ಯಾಮಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದರು. ಹಾಗಾಗಿ ಸಾಕ್ಷಾತ್ ಭಗವಂತನ ಬಾಯಿಂದ ಬಂದಿರುವಂತಹ ಮಾತುಗಳು. ನೀನು ಮಾಡಬೇಕಾಗಿರುವಂತಹ ಕರ್ಮಗಳನ್ನು ನೀನು ಮಾಡಬೇಕು, ಫಲಾಫಲಗಳನ್ನು ನನಗೆ ಬಿಡಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲವನ್ನೂ ಬಿಟ್ಟು ನೀನು ಮಾಡುವಂತಹ ಕರ್ಮಗಳನ್ನು ನೀನು ಮಾಡಿ ಮಾಂ ಏಕಂ ಶರಣಂ ವ್ರಜ ಅಂತ ಹೇಳ್ತಾರೆ. ನನ್ನನ್ನೊಬ್ಬನ್ನೇ ನನಗೇ ನೀನು ಶರಣಾಗತಿಯಾಗಿ ಬರಬೇಕು, ನನ್ನನ್ನು ಆಶ್ರಯಿಸಿ ಬರಬೇಕು. ಅದನ್ನೇ ಹೇಳ್ತಾ ಇದ್ದೆ. ಓಂ ನಮೋ ನಾರಾಯಣ ಆ ಪದದಲ್ಲಿ ನಮೋ ಹೇಳ್ಕೊಡೋದೇ ಅದು. ನಾವು ರಕ್ಷಕರಲ್ಲ, ಈ ದೇಹವನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಅವನೇ ನಮ್ಮ ರಕ್ಷಕ, ಅವನಿಗೇ ನಾವು ಶರಣಾಗತಿಯನ್ನು ಆಗಬೇಕು. ಆ ರೀತಿಯಾದ ನಾವು ಮನಸ್ಸಿನಲ್ಲಿ ಒಂದು ಭಾವವನ್ನು ನಿಶ್ಚಲವಾಗಿ ಇಟ್ಕೋಬೇಕು.
ಇಲ್ಲಿ ಕೇಳಿದ್ದೀನಿ, ನನಗೆ ಅರ್ಥ ಆಯಿತು, ಆಮೇಲೆ ಹೋದೆ, ಏನೋ ತೊಂದರೆ ಆಯಿತು. ಭಗವಂತ ಏನು ಕಾಪಾಡ್ತಾನೆ, ಬೆಳಗಿಂದ ನಾನು ಪೂಜೆ ಮಾಡಿದೆ, ಎಲ್ಲ ಆಯಿತು. ಸಾಯಂಕಾಲ ಏನು ಸಿಕ್ತು ನನಗೆ? ಏನಾಗಲಿಲ್ಲ. ಇವತ್ತು ಊಟ ಮಾಡಿದ್ದೆ ನೋಡಿ, ಮತ್ತೆ ನಮಗೆ ಆಗಲಿಲ್ಲ. ಇವತ್ತು ಊಟ ಮಾಡಿದ್ದು ಶರೀರಕ್ಕೆ ರಕ್ತವಾಗಿ ಹೋಯ್ತಾ ಇಲ್ಲ ಪರಿತ್ಯಾದಿಗಳಲ್ಲಿ ಹೋಯ್ತಾ ಅನ್ನೋದು ಗೊತ್ತಾಗದೆ ನಮಗೆ ನಾಳೆ. ಅದೇ ರೀತಿ ಇವತ್ತು ನಾವು ಮಾಡೋ ಪೂಜಾ ಫಲಗಳು ನಮಗೆ ಮಾರನೇ ದಿನ ಅಂತಾರೆ. ನಮಗೆ ಯಾವಾಗ ತೊಂದರೆಯಲ್ಲಿ ನಾವು ಸಿಗ್ತೀವೋ ಆವಾಗ ಒಂದು ಸಾಕ್ಷಾತ್ ನಮ್ಮನ್ನ ನೋಡ್ತಾನೆ. ಅವನನ್ನ ನೋಡೋ ಶಕ್ತಿ ನಮ್ಮಲ್ಲಿ ಇಲ್ಲ. ಅದನ್ನ ನಾವು ಈ ರೀತಿ ಕಳ್ಕೊಂಡಿದ್ದೀವಿ. ಆದರೆ ಅವನಿಗೆ ನಮ್ಮನ್ನ ನೋಡ್ಕೊಳ್ಳುವಂಥ ಶಕ್ತಿ ಖಂಡಿತ ಇದೆ. ಅವನೇ ನಮ್ಮ ರಕ್ಷಕ ಅಂತ ಹೇಳಿ ಮಾಮೇಕಂ ಶರಣಂ ರಜ, ಶರಣಾಗತಿ ಆದರೆ ಅಹಂ ತ್ವಾಂ ಸರ್ವ ಪಾಪೈಯೋ ಮೋಕ್ಷ ಇಷ್ಟಾಮಿ, ನಾನು ಅಹಂ ತ್ವಾಮ ನಿನ್ನ ಎಲ್ಲ ಪಾಪಗಳಿಂದ, ಇವತ್ತಿನ ದಿನದ್ದಲ್ಲ, ಹಿಂದೆ ಸೇರಿರುವಂತಹ ಸಂಚಿತ ಪಾಪಗಳು ಕರ್ಮಗಳು ಎಲ್ಲ ಪಾಪಗಳಿಂದ ನಿನಗೆ ಮುಕ್ತಿಯನ್ನು ಕೊಡಿಸ್ತೀನಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಗೀತಾಚಾರ್ಯನಾಗಿ ಸಾಕ್ಷಾತ್ ಶ್ರೀಕೃಷ್ಣನೇ ಭಗವಂತನೇ ಹೇಳಿರುವಂತಹ ಮಾತು ಎನ್ನಲೇ ವಾಯುದೇವರನ್ನ ಮೊದಲೇ ಹೇಳಿದ್ದಾನೆ. ಇನ್ನೊಂದು ರಾಮ ಅವತಾರದಲ್ಲಿ ವಿಭೀಷಣ ಶರಣಾಗತನಾಗಿ ಬಂದಾಗ ಅವನು ರಾಕ್ಷಸ ಕುಲದವನು, ತನ್ನ ಹೆಂಡತಿಯನ್ನ ಅಪಹರಿಸಿಕೊಂಡು ಹೋಗಿರುವಂತಹ ಅವನ ತಮ್ಮ ಅವನು. ಆದರೂ ಅವನು ಶರಣಾಗತನಾಗಿ ಬಂದ ಅಂತ ಹೇಳಿ ಅವನನ್ನ ಕಾಪಾಡ್ತಾನೆ ಶ್ರೀರಾಮ. ಅವನಿಗೆ ಅಲ್ಲೇ ಪಟ್ಟಾಭಿಷೇಕವನ್ನ ಮಾಡ್ತಾನೆ. ಅಲ್ಲಿಗೆ ರಾವಣ ಹತನ ಹಾಕುತ್ತಾನೆ ಅನ್ನೋದು ಅವನಿಗೆ ಶರಣಾಗತಿ ಪಟ್ಟಾಭಿಷೇಕವನ್ನ ಮಾಡ್ತಾನೆ ವಿಭೀಷಣಿಗೆ. ಶರಣಾಗತಿ ಆಗಿದ ತಕ್ಷಣ ಅವಾಗ ಹೇಳ್ತಾನೆ ಸಕೃದೇವ ಪ್ರಪನ್ನಾಯ ಅಂದ್ರೆ ಪ್ರಪನ್ನರು ಅಂತಾರೆ ಭಗವಂತನೇ ರಕ್ಷಕ ಅಂತ ಆಶ್ರಯಿಸಿ ಅವನಲ್ಲಿ ಶರಣಾಗತಿಯಾದವರು ಪ್ರಪನ್ನರು. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಯಾಚತೆ ಅಭಯಂ ಸರ್ವಭೂತೇಭ್ಯೋ. ಇಲ್ಲಿ ನಮಗೆಲ್ಲರಿಗೂ ಅನುಕೂಲ ಹೇಗಾಯ್ತು ಅಂತ ಅಂದ್ರೆ ಶರಣಾಗತಿಯಾದವರು ವಿಭೀಷಣ. ಆದ್ರೆ ಭಗವಂತ ರಾಮ ಹೇಳಿದ್ದೇನೆ ಸರ್ವಭೂತೇಭ್ಯೋ ಅಂತ ಹೇಳ, ಎಲ್ಲ ಜೀವರಾಶಿಗಳಿಗೂ ನಾನು ಅಭಯವನ್ನ ಕೊಡ್ತೇನೆ ಅಂತ ಹೇಳ್ತಾರೆ ಶ್ರೀರಾಮ. ಇಲ್ಲಿ ತೊಂದರೆ ಆಗಿದ್ದು ಭೂದೇವಿಗೂ, ಅವಳು ಕೇಳಿಕೊಂಡು ಅದರಿಂದ ನಮಗೆಲ್ಲರಿಗೂ ಸಿಕ್ಕು, ಎಲ್ಲರನ್ನ ನಾನು ನೋಡ್ಕೊಳ್ತೀನಿ. ಈ ರೀತಿಯಾದ 3 ಮಾತುಗಳನ್ನ ಭಗವಂತ ಮೊದಲೇ ಹೇಳಿದ್ದಾನೆ. ಅದನ್ನ ನಾವು ಅವಾಗವಾಗ ನೆನಪಿಸ್ಕೊಳ್ತಾ ಇರಬೇಕು. ನಮಗೆ ಮರೆತೋಗುತ್ತೆ, ಈ ಲೌಕಿಕವಾದ ಜೀವನದಲ್ಲಿ ಇದೆಲ್ಲ ಮರೆತೋಗುತ್ತೆ. ಇಲ್ಲ, ಭಗವಂತ ನಮ್ಮನ್ನ ಕಾಯ್ತಾನೆ ಅನ್ನುವಂತಹ ವಿಶ್ವಾಸ, ಬರೀ ವಿಶ್ವಾಸ ಅಲ್ಲ, ಮಹಾವಿಶ್ವಾಸ ಇರಬೇಕು. ಹೇಗೆ ಮಗು ತಾಯಿ ಮೇಲೆ ನಿಂತಿರುತ್ತೆ, ಹೆಂಗೆ ತಾಯಿ ಕಾಪಾಡ್ತಾಳೆ ಅನ್ನೋದಿರುತ್ತೆ. ಮಗು ಏನಾದ್ರು ತಪ್ಪು ಮಾಡಿದಾಗ ತಾಯಿ ಅದನ್ನ ಹೊಡೆದ್ಬಿಟ್ಟು ಹೋಗ್ತಾಳೆ. ಅಮ್ಮೆಗಾಲಿಡೋ ಮಗು ಅದೇನ್ ಮಾಡುತ್ತೆ, ಅಮ್ಮ ಹೊಡೆದು ನಾನಿಲ್ಲ ಪಕ್ಕದ ಮನೇಲಿ ಹೋಗ್ತೀನಿ ಅಂತ ಹೋಗಲ್ಲ. ಅಂಬೆಗಾಲು ಇಟ್ಕೊಂಡ್ಬಂದು ತಾಯಿಯ ಕಾಲನ್ನೇ ಹಿಡಿಯುತ್ತೆ. ಅರೆ ತಾಯಿ ಯಾಕೆ ಮಗು ಹೊಡೆದಿರ್ತಾಳೆ? ಅದು ಯಾವುದೋ ಮಾಡಬಾರದನ್ನ ಮಾಡುತ್ತೆ. ಅದು ಆ ಮಗುವಿಗೆ ಶ್ರೇಯಸ್ ಅಲ್ಲ. ಅಂಥದ್ದನ್ನ ಮಗು ಮಾಡಿರುತ್ತೆ. ಅದನ್ನ ಶಿಕ್ಷೆ ಕೊಟ್ಟರೆ ಮಗುಗೆ ಅದು ಮಾಡಬಾರದು ಅನ್ನೋದು ನಂತರ ಗೊತ್ತಾಗುತ್ತೆ. ಈಗ ಚಿಕ್ಕ ಮಗು ಅಂಬೆಗಾಲು ಇಟ್ಕೊಂಡು ಹೋಗಿ ನಾವೇನೋ ದೀಪ ಹಚ್ಚಿದ್ರೆ ದೀಪದಲ್ಲಿ ಕೈ ಇಡಲಿ, 2 ದಿನ ಎತ್ಕೊಂಡ್ ಬರ್ಬೋದು. ಆದ್ರೆ ಮಗು ಗೊತ್ತಾಗಲ್ಲ, ಒಂದು ಆಟ, ನಾನು ಹೋಗ್ತೀನಿ ಅಮ್ಮ ಬಂದು ಎತ್ಕೊಳ್ತಾಳೆ. ಆದ್ರೆ ಇಲ್ಲಿ ತಾಯಿಗೆ ಇರೋದೇನು, ಮಗುಗೆ ಕೈ ತೊಂದರೆ ಆಗುತ್ತೆ, ಕೈ ಸುಟ್ಟು ಹೋಗುತ್ತೆ. ಅವಾಗ ಏನು ಮಾಡ್ತಾಳೆ, ಇನ್ನೊಂದ್ಸರಿ ಹೋದಾಗ ಅದಕ್ಕೆ ಹೊಡಿತಾಳೆ. ಹೊಡೆದ್ಬಿಟ್ಟು ಈ ಕಡೆ ಬಂದ್ರೆ ಮಗು ಬಂದು ನಂತರ ತಾಯಿಯ ಕಾಲನೇ ಇದೆ. ಆ ರೀತಿಯಾಗಿ ನಾವು ಅವನಿಗೆ ನಾವು ಮಕ್ಕಳು, ನಾವು ಮಾಡಬಾರದದ್ದು ಮಾಡಿದಾಗ ಅಥವಾ ನಮಗೆ ಯಾವುದು ಬೇಡವೋ ಅದನ್ನ ಅವನು ನಮಗೆ ಕೊಡಲ್ಲ. ಇವತ್ತಿನ ದಿನ ನಮಗೆ ಬೇಕು, ಭಗವಂತ ಕೊಡಪ್ಪ ಅಂತ ಕೇಳ್ತೀವಿ, ಅದು ನಮಗೆ ಸಿಗಲ್ಲ. ಎಷ್ಟು ಕೇಳಿದ್ರೆ ನಾವು ಏನು ಕೊಡೋದಿಲ್ಲ ನಮಗೆ ಅಲ್ಲ, ಅವತ್ತದು ನಮಗೆ ಅದು ಬೇಕಾಗಿರಲ್ಲ. ಅದರಿಂದ ಅವನು ಕೊಡಲಿಲ್ಲ. ತಾಯಿ ಮಗುವಿನ ಪಾಲನೆ ಮಾಡೋ ರೀತಿ ಭಗವಂತ ಭಕ್ತರ ಪಾಲನೆಯನ್ನ ಖಂಡಿತ ಮಾಡ್ತಾನೆ. ಅದಕ್ಕೆ ಎಲ್ಲ ಪುರಾಣಗಳಲ್ಲೂ ಒಂದು ನಿದರ್ಶನವನ್ನ ಕೊಟ್ಕೊಂಡೇ ಬಂದಿದ್ದಾನೆ. ಆದರೆ ಆ ರೀತಿಯಾದಂತಹ ಮಹಾವಿಶ್ವಾಸ ನಮಗಿದೆ. ಗಜೇಂದ್ರ ಮೋಕ್ಷದಲ್ಲೂ ಹಾಗೆ ಸಾವಿರಾರು ವರ್ಷಕ್ಕಾಯ್ತಂತೆ ಆನೆ ತನ್ನ ಬಲವನ್ನೆಲ್ಲ ಉಪಯೋಗಿಸಿ ಆ ಮೊಸಳೆಯಿಂದ ತನ್ನನ್ನ ತಾನು ರಕ್ಷಿಸ್ಕೋಬೇಕು ಅಂತ. ಅದಕ್ಕೆ ಆಗದೇ ಇದ್ದಾಗ ಎಲ್ಲ ಬಲವನ್ನ ಬಿಟ್ಟು ಆದಿಮೂಲ ಅಂತ ಜೋರ ಕರೀತಂತೆ. ಆ ರೀತಿಯಾಗಿ ನಾವು ಏನಾರು ಆಗ್ಬೇಕು ಅಂದ್ರೆ ನಮ್ಮದೇ ಸಹಾಯ ನಾವೇ ಮಾಡ್ತೀವಿ, ಆಗಲ್ಲ, ಆಗಲೇ ಇಲ್ಲ ಅಂದಾಗ ಭಗವಂತ ಮಾಡ್ಲೇಬಲ್ಲಪ್ಪ ನೀನು
ಅವನನ್ನು ಕೇಳೇ ಇರೋದಿಲ್ಲ ನಾವು. ಭಗವಂತ ಮಾಡಲಿಲ್ಲಲ್ಲಪ್ಪ. ಕೌರವರು ಪಾಂಡವರ ಮಧ್ಯದಲ್ಲಿ ಪಗಡೆ ಆಟದಲ್ಲಿ ಭಗವಂತ ಒಂದ್ಸರಿ ಮಾತು ಬಂದಾಗ ದ್ರೌಪದಿ ಕೇಳ್ತಾಳಂತೆ, ಏನಕ್ಕೆ ಆಗ ನೀನು ನನ್ನ ಗಂಡನನ್ನ ನೀನು ರಕ್ಷಿಸಲಿಲ್ಲ? ಅವನು ಭಗವದ್ಗೀತೆನಲ್ಲಿ ಹೇಳಿದೆ, ನೀನು ನನಗೋಸ್ಕರ ಒಂದೇ ಒಂದು ಹೆಜ್ಜೆ ಇಡು, ನಾನು ನಿನ್ಗೆ 10 ಹೆಜ್ಜೆ ಇಡ್ತೀನಿ ನಿನ್ಗೋಸ್ಕರ. ಆಗ ಕೃಷ್ಣ ಹೇಳ್ತಾನಂತೆ, ಕೌರವರು ಪಗಡೆ ಆಟ ಆರಂಭವಾದಾಗ ನನ್ನ ಬದಲು ನನ್ನ ಮಾವ ಶಕುನಿ ಆಡ್ತಾನೆ ಅಂತ ಹೇಳಿದ್ರು. ಅದೇ ರೀತಿ ಪಾಂಡವರು ನನ್ನ ಬದಲು ಕೃಷ್ಣ ಆಡ್ತಾನೆ ಅಂತ ಹೇಳಿದ್ರೆ ಇವತ್ತಿನ ದಿನ ಯುದ್ಧನೇ ನಡೀತಿರ್ಲಿಲ್ಲ ಅಂತ ಹೇಳಿದಂತೆ ಭಗವಂತ. ಆದ್ರೆ ಯುಧಿಷ್ಠಿರನಿಗೆ ಆ ಪಗಡೆ ಆಟದ ಮೇಲೆ ಅಷ್ಟೊಂದು ಹಿಡಿತಾ ಇತ್ತು, ನಾನು ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸ ಅವನಿಗಿತ್ತು. ಶಕುನಿ ಮೋಸ ಮಾಡದ, ತಂತ್ರದಲ್ಲಿ ಗೆದ್ದ, ಆದರೂ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ಇತ್ತು. ಅವನು ಶಕುನಿಯನ್ನ ಕೂರಿಸಿದಾಗ ಇವನು ಕೃಷ್ಣನನ್ನ ಕರೆದಿದ್ರೆ ಆ ಯುದ್ಧನೇ ನಡೀತಿರ್ಲಿಲ್ಲ. ದ್ರೌಪದಿಗೂ ಅವಮಾನ ಆಗ್ತಿರ್ಲಿಲ್ಲ. ಕರೀಲಿ ನಾವು ಆ ರೀತಿ ಹೇಗೆ ಸ್ಮರಣೆನ ನಾವು ಭಗವಂತನ ಮಾಡ್ಕೋತೀವಿ? ಸಾಧ್ಯ ಇದೆಯಾ? ಕೆಲವೊಂದ್ಸರಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಂಡು ನೋಡಿ, ನಡೆಯುತ್ತೆ, ಖಂಡಿತ ನಡೆಯುತ್ತೆ. ನನ್ನಲ್ಲೂ ಆ ರೀತಿಯ ಅನುಭವಗಳು ತುಂಬಾ ಆಗತ್ತೆ. ಅಂದ್ರೆ ಆ ರೀತಿಯಾದ ಒಂದು ವಿಶ್ವಾಸ ಇರಬೇಕು. ಹಾಗಂತ ನಾನು ಇಲ್ಲಿಂದ ದೇವಸ್ಥಾನಕ್ಕೆ ಬರಬೇಕು, ನನ್ನ ಮನೆ ಅಷ್ಟು ದೂರ ಇದೆ, ಆಟೋ ಹತ್ತಿ ಬರಬೇಕು, ನಾನು ಕೂತಿದ್ದೀನಿ ಭಗವಂತ ಕರ್ಕೊಂಡು ಹೋಗ್ಬೇಕು, ಅದಲ್ಲ. ನನ್ನ ಪ್ರಯತ್ನ ಅಲ್ಲಿ ಇರಬೇಕು. ಅದನ್ನ ಹೇಳಿರೋ, ನೀನು ಒಂದು ಹೆಜ್ಜೆ ಇಡು ಫಸ್ಟ್ ಅಂತ. ನಾನು ಮನೆಯಿಂದ ಹೊರಗೆ ಬಂದು ಆಟೋ ಕರೆಯುವಂತ ಒಂದು ಪ್ರಯತ್ನ ನನ್ನಲ್ಲಿದ್ದರೆ ಅವನು ಖಂಡಿತ ಇಲ್ಲಿಗೆ ಕರೆದುಕೊಂಡು ದರ್ಶನವನ್ನು ಅವನು ಕೊಡ್ತಾನೆ. ಈ ರೀತಿಯಾದ ಒಂದು ಮಹಾವಿಶ್ವಾಸ ಇರಬೇಕು. ಈ ತರ ಮಹಾವಿಶ್ವಾಸದ ಒಂದು ಮಾತನ್ನ ಭಗವಂತ ನನಗೆ ನಿನ್ನೆನೆ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ನಾವೆಲ್ಲ ಬಂದಿದ್ದೀವಿ, ನನ್ನನ್ನ ಒಳಗೆ ಬಿಡು. ಆದ್ರೂ ಅವನು ಬಿಡೋದಿಲ್ಲ. ಅವಾಗ ಅವಳು ಜಯ ವಿಜಯರ ವೃತ್ತಾಂತವನ್ನ ಅವಳಿಗೆ ನೆನಪು ಮಾಡ್ತಾಳೆ. ವೈಕುಂಠವನ್ನ ಕಾಯ್ತಿದ್ದಂತಹ ಜಯ ವಿಜಯರು ತನಕಾದಿ ಋಷಿ ಮುನಿಗಳನ್ನ ಒಳಗೆ ಬಿಡದೆ ಇದ್ದಿದ್ದಕ್ಕೆ ಅವರಿಗೆ ಯಾವ ಸ್ಥಿತಿ ಬಂತು ಭೂಲೋಕದಲ್ಲಿ ಇರೋದನ್ನ ನೀನೇ ನೋಡಿದೀಯಾ. ನಮ್ಮನ್ನ ಭಗವಂತ ಕಟ್ಟಿದ್ದಾನೆ, ನಮ್ಮನ್ನ ಬಿಡು. ಅಲ್ಲಿಂದ ಅವನು ಮುಂದಕ್ಕೆ ಬಿಡ್ತಾನೆ. ನೀವೇ ಬಾಯಿಗೆ ತೆಕ್ಕೊಂಡು ಹೋಗಿ ಕೇಳಿದಾಗ ಅವಳು ಹೇಳ್ತಾಳೆ, ನೇಷ ನಿಲೈ ಕದವಂ ನೀಕ್. ಇದು ಈ ರೀತಿಯ ಸಾಲಿನ ಅರ್ಥವನ್ನ ಎಲ್ಲಿಗೆ ಕೊಡ್ತಾ ಇದ್ದಾರೆ? ಒಂದು ನಿಲುವಾಗಿರೋ ದೊಡ್ಡದಾಗಿದೆ. ನೇಷ ಒಂದಕ್ಕೊಂದು ಪ್ರೀತಿಯಿಂದ ಒಬ್ಬನೊಬ್ಬನ ಬಿಡೋದಿಲ್ಲ ಅನ್ನೋ ರೀತಿಯಾಗಿ ಬಿಗಿಯಾಗಿ ಇಟ್ಕೊಂಡಿರುವಂತಹ ಬಾಗಿಲು ಎತ್ತರವಾಗಿದೆ. ನೀನೇ ತೆಗಿಬೇಕು, ನಮ್ಮ ಕೈಲಾಗಲ್ಲ ಅಂತ ಅರ್ಬೋದು ಹೇಳ್ತಾರೆ. ಅದರ ಅರ್ಥ ನಮ್ಮ ಈ ಅವನನ್ನ ಪಡೆಯಲು, ಆ ಪ್ರಾಪ್ಯನನ್ನ ನಾವು ಪಡೆಯಲು ಪ್ರತಿಬಂಧಕವಾಗಿರುವಂತಹ ಪಾಪಕರ್ಮಗಳು ಅಷ್ಟು ಬಿಗಿಯಾಗಿರತ್ತಂತೆ. ನಮ್ಮನ್ನ ಮುಂದಕ್ಕೆ ಹೋಗೋದಿಲ್ಲ, ಬಿಡೋದಿಲ್ಲ, ಅಷ್ಟು ಎತ್ತರದಲ್ಲಿದೆ. ಅದನ್ನ ನಮ್ಮ ಕೈಯಿಂದ ತಳ್ಳಕ್ಕಾಗಲ್ಲಪ್ಪ ಭಗವಂತ, ನೀನೇ ತೆಗೆದು ನಮ್ಮನ್ನ ಒಳಗೆ ಕರ್ಕೋಬೇಕು ಅಂತ ಸೂಚ್ಯಂಕವಾಗಿ ಹೇಳಿರುವಂತಹ ನೇಷ ನಿಲೈ ಕದವಂ ನೀ. ನಮಗೆ ಹಾಗೇನೆ, ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಹಿಂದಿನ ಜನ್ಮಗಳಲ್ಲಿ, ಈಗ ನಡೆಯುತ್ತಿರೋದಲ್ಲಿ, ಮುಂದಿನ ಜನ್ಮಗಳಲ್ಲೂ ಬರುವಂತಹ ಎಲ್ಲ ಪಾಪಗಳು ನಮಗೆ ಯಾವುದು ಅನ್ನೋದೇ ನಮಗೆ ಅರಿವಿರೋದಿಲ್ಲ. ಅವುಗಳು ನಮ್ಮನ್ನ ಕಡಿತಿರುತ್ತೆ. ಸಾಮಾನ್ಯವಾಗಿ ಒಂದು ಅನುಭವ ಹೇಗಿದೆ ಅಂದ್ರೆ, ಯಾವುದೋ ಒಂದು ವ್ರತನ ಆರಂಭ ಮಾಡೋಕ್ಕಾಗಲಿ, ಇಲ್ಲ ಒಂದು ಸಹಸ್ರನಾಮನ ತಗೊಳ್ಳಿ, ನೀವು ಒಂದಷ್ಟು ದಿನ ನೀವು ಹೇಳಿರೋದಿಲ್ಲ, ಅದನ್ನ ಪ್ರಾರಂಭ ಮಾಡಬೇಕು ಅಂತ ಅಂದ್ರೆ ತುಂಬಾ ತೊಂದರೆಗಳು ಬರ್ತಾ ಇರುತ್ತೆ. ಅವನನ್ನ ಬಳಿ ಹೋಗೋದಕ್ಕೆ ಇದೆಲ್ಲ ನಮ್ಮನ್ನ ತಡೆಯುತ್ತೆ. ಇದನ್ನೆಲ್ಲ ಮೀರಿ ದಾಟಿ ನಾವು ಹೋಗಬೇಕು. ನಾವು ಅಶಕ್ತರು, ಯಾಕಂದ್ರೆ ನಾವಾಗೆ ತಗೊಂಬಂದಿರೋದು, ನಾವಾಗೆ ಮಾಡ್ಕೊಂಡಿರೋದು. ಅವನನ್ನೇ ಕೇಳಬೇಕು. ಅದಕ್ಕೆ ಅವನು ಹೇಳ್ತಾ ಇರೋದು, ಅಹಂತ್ವಾಂ ಸರ್ವ ಪಾಪೈಭ್ಯೋ ಮೋಕ್ಷ ಇಷ್ಯಾಮಿ. ನಿನ್ನ ಎಲ್ಲ ಪಾಪಕರ್ಮಗಳಿಂದ ನಿನಗೆ ಮೋಕ್ಷವನ್ನು ಕೊಡಿಸ್ತೀನಿ ಅಂತ ರಾಮ ಹೇಳಿದ್ದಾನೆ. ಅವನ ನಾಮ ಸ್ಮರಣೆಯನ್ನ ಮಾಡಿ, ಅದಕ್ಕೇನೆ ಪ್ರತಿಯೊಂದು ಶ್ಲೋಕದಲ್ಲೂ ಧ್ಯಾನ ಶ್ಲೋಕ ಅಂತ ಬರುತ್ತೆ. ಧ್ಯಾನ ಶ್ಲೋಕ ಏನಂದ್ರೆ ಮೊದಲು ಅವನ ಧ್ಯಾನವನ್ನ ಮಾಡೋದು. ಅದನ್ನ ಮಾಡಿ ನಾವು ಮುಂದುವರೆದಾಗ ಖಂಡಿತ ನಮಗೆ ತೊಂದರೆ ಇದೆ. ನಾವು ಹೇಳ್ತೀವಿ, 1-2-3 ದಿನ ಮಧ್ಯದಲ್ಲಿ ಸ್ವಲ್ಪ ಆಕಳಿಕೆ ಬರೋದು, ಏನೋ ದೇಹಕ್ಕೆ ಸ್ವಲ್ಪ ಒಂದು ಆಲಸ್ಯವಾಗೋದು ಎಲ್ಲನೂ ಇರುತ್ತೆ. ನಂತರ ಹಾಗೆ ಹೇಳಬೇಕು, ತೊಂದರೆ ಇಲ್ಲ, ಅಯ್ಯೋ ಇಷ್ಟೊಂದು ಆಕಳಿಕೆ ಬರ್ತಾ ಇದೆ, ಅವನು ಧ್ಯಾನ ಹಿಂಗೆ ಮಾಡೋದು ಪರವಾಗಿಲ್ಲ, ಅದ್ರ ಜೊತೆಗೆ ಅದು ನೀವು ಮಾಡ್ಕೊಂಡು ಆ ಥರ ಹೋದರೆ 3 ಅಥವಾ 4ನೇ ದಿನದಲ್ಲಿ ನೀವು ಯಾವ ರೀತಿ ನೀವು ಕೂತ್ಕೊಳ್ತಿರಬೇಕಾದ್ರೆ ನಿಮ್ಮನ್ನ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಅದಕ್ಕೆಲ್ಲ ಇದೇ ಉದಾಹರಣೆಗಳೇ. ನಾವು ಅವನ ಬಳಿ ಹೋಗ್ತಾ ಇರಬೇಕು, ಅಷ್ಟೇ ಅವನು ನಮ್ಮ ಬಳಿ ಬರ್ತಾ ಇರ್ತಾನೆ. ಹೇಗೆ ಕೋಟುಗರ ಮಳೆಯ ವಾಯು ಅವಳು ಕಾಯ್ತಾ ಇದ್ಲು,
ನನಗೆ ಕೃಷ್ಣ ಇಷ್ಟ, ಅವನಿಗೆ ಎಷ್ಟು ಇಷ್ಟ ಅಂತ ನಾನು ನೋಡ್ತೀನಿ, ಬರ್ತಾನೆ ಅನ್ನೋ ರೀತಿಯಲ್ಲಿ ಖಂಡಿತ ಅವನು ನಮಗೆ ರಕ್ಷಕನಾಗಿ ಇದ್ದೇ ಇರ್ತಾನೆ. ನೇಷ ನಿಲೈ ಕದಮಂ ನೀ ಕೇರೋರೆಂಬಾವ ಅಂತ ಆ ಸಾಲನ್ನ ಇಲ್ಲಿ ಹೇಳ್ತಾ ಇದ್ದಾಳೆ ಎಂಬುದೇ. ಮಾಯನ್ ಮಣಿವಣ್ಣನ್ ನೆನ್ನಲೇ ವಾಯನೆ ಅಲ್ಲ. ಮಾಯನ್ ಅಂದ್ರೆ ಆಶ್ಚರ್ಯ ಶ್ರೇಷ್ಠತೆಗಳನ್ನ ತೋರಿಸೋನು, ಅವನ ಲೀಲಾ ಆಟಗಳನ್ನೆಲ್ಲ ತೋರಿಸುವಂತಹ ಕೃಷ್ಣ. ಇಂದ್ರ ನೀಲ ಮಣಿ ಉಳ್ಳವನು, ಮೇಘಶ್ಯಾಮನಾದನಂತಹ ಕೃಷ್ಣವನು ನನಗೆ ಮುಂಚೆನೇ ಹೇಳಿದ್ದಾನೆ. ಹಾಗಾಗಿ ಈ ಬಾಗಿಲನ್ನು ತೆರೆದು ಅವನಲ್ಲಿ ನಾವು ಹೋಗಿ ಅವನ ಕೈಕರ್ಯನ್ನು ಮಾಡೋ ರೀತಿಯಲ್ಲಿ ಬಾಗಿಲನ್ನು ತೆಗೆ ಅಂತ ಹೇಳಿ ಮೊದಲನೆಯ ದ್ವಾರಪಾಲಕನಿಗೆ ಕೇಳ್ತಾಳೆ. ಅವರು ಬಾಗಿಲನ್ನು ತೆಗೆದು ಮುಂದೆ ಬಿಡ್ತಾಳೆ ಅವ್ರನ್ನ. ಅಲ್ಲಿಂದ ನಂತರದ ಅರಮನೆಯ ಒಳಗಿನ ಬಾಗಿಲಕ್ಕೆ ಹೋಗಿ ಅಲ್ಲಿ ಎರಡನೆಯ ದ್ವಾರಪಾಲಕನನ್ನ ಮಣಿಕದವಂತ ಆಡ್ತಿರವಾಯ್, ಅಲ್ಲಿ ಭಗವಂತನ ಅರಮನೆಯ ಬಾಗಿಲನ್ನ ತೆಗೆದು ನಮ್ಮನ್ನ ಒಳಗೆ ಬಿಡು, ಅವನನ್ನ ನಾವು ನೋಡಬೇಕು, ಅವನ ಕೈಕರ್ಯವನ್ನ ನಾವು ಮಾಡಬೇಕು ಅಂತ ಹೇಳಿ ಆ ಕಾವಲುಗಾರನನ್ನ ಕೇಳಿ ಅವರು ಒಳಗಡೆ ಹೋಗ್ತಾರೆ. ಈ ಪಾಶುರವನ್ನ ನಮ್ಮ ಗುರುಗಳಿಗೂ ಹೋಲಿಕೆಯನ್ನ ಮಾಡ್ತಾರೆ. ಹೇಗೆ? ಎರಡು ಬಾಗಿಲುಗಳು ಯಾವುವು, ಅದು ತೆಗೆಯುವಂತಹ ಚಿಲಕ ಯಾವುದು ಅಂದ್ರೆ ನಮ್ಮಲ್ಲಿರೋ ಎರಡು ಬಾಗಿಲುಗಳು, ನಮ್ಮ ಬಾಗಿಲು ಹೃದಯದ ಬಾಗಿಲುಗಳನ್ನ ನಾವು ಅವನಿಗೋಸ್ಕರ ತೆಗಿಬೇಕು. ಆ ರೀತಿಯಾದಂತಹ ಬಾಗಿಲನ್ನ ತೆಗೆಯೋದಿಕ್ಕೆ ನಾಯಕನಾಗಿ ನಿಂತವರು ನಮ್ಮ ಆಚಾರ್ಯರು ರಾಮಾನುಜಾಚಾರ್ಯರು. ನಿಮ್ಮ ರಾಮಾನುಜಾಚಾರ್ಯರು ಅಂತ ಇಲ್ಲಿ ಭಾಷಣಕ್ಕೆ ಬರೋದ್ರಿಂದ ನಾನು ಹೇಳ್ತಾ ಇದ್ದೇನೆ, ನೀವು ಯಾರನ್ನ ನೀವು ಗುರುಗಳಾಗಿ ಇಟ್ಕೊಂಡಿದ್ದಾರೋ ಅವರು ಅವನನ್ನ ಬಳಿಗೆ ಕರೆದುಕೊಂಡು ಹೋಗುವಂತಹ ಅವನ ಮನೆಯ ಕಾವಲುಗಾರ, ಭಗವಂತನ ಮನೆಯ ಕಾವಲುಗಾರ. ಹೇಗೆ ಇದನ್ನ ವಿಶೇಷವಾಗಿ ಹೇಳ್ತಾರೆ ಅಂತಂದ್ರೆ, ಇಲ್ಲಿಂದ ನಾವು ಹೋದ ಮೇಲೆ ಭೂಮಿ ಮೇಲೆ ನಮಗೆ ಯಾವ ಯಾವ ಸಂಬಂಧಗಳಿದ್ದು ಯಾವ ಸಂಬಂಧಗಳು ಅಲ್ಲಿ ಇರಲ್ಲ, ಯಾವ ಚೇತನಗಳು ಅವನನ್ನ ಪಡೆದಿರುತ್ತೆ ವೈಕುಂಠದಲ್ಲಿ ಇರುತ್ತೆ. ಯಾಕೆಂದ್ರೆ ಮತ್ತೆ 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 ನಮಗೆ ಹುಟ್ಟು ಸಾವುಗಳು ಅನ್ನೋದು ಬರ್ತಾ ಇರುತ್ತೆ. ಅದೆಲ್ಲ ಮೀರಿ ಅವನ ಸಾನ್ನಿಧ್ಯ ಪ್ರಾಪ್ತಿಯಾದಾಗ ನಾವು ಅವನ ಜಾಗಕ್ಕೆ ವೈಕುಂಠಕ್ಕೆ ನಾವು ಹೋಗ್ತೀವಿ. ಅಲ್ಲಿ ಹೇಗಿರುತ್ತೆ ಅಂದ್ರೆ, ಅಲ್ಲಿ ಈಗಾಗಲೇ ಇರುವಂತವ್ರು, ನಾವು ಮೊದಲನೇ ಭಾಷಣದಲ್ಲಿ ಆನಂತರ ಅವಾಗಲೇ ಹೇಳಿದೆ, ಅವನನ್ನೇ ಹೊರಟಿರ್ತಾರೆ ವೈಕುಂಠದ ನಿತ್ಯ ಸುಳ್ಳು. ಅಂದ್ರೆ ಏನು ಕೆಲಸ ಇಲ್ಲ, ನಮಗೆ ಹಸುವೆ ಇಲ್ಲ, ಬಾಯಾರಿಕೆ ಏನು, ಅವನನ್ನೇ ನೋಡ್ತಾ ಇರೋದು, ಅವನ ಕೈಕರ್ಯವನ್ನೇ ನೋಡ್ತಾ ಇರೋದು. ಅಲ್ಲಿರುವಂಥವರೆಲ್ಲ ಬಂದು ಇಲ್ಲಿ ನಮಸ್ಕಾರ ಮಾಡ್ತಾರಂತೆ. ಅಬ್ಬಾ ಎಂತಹ ಚೈತನ್ಯ ಇದು, ವೈಕುಂಠಕ್ಕೆ ಬರ್ತಾ ಇದೆ ಇದು ಅಂತ ಹೇಳಿ ಬಂದು ಅವರೆಲ್ಲ ಬಂದು ಇಲ್ಲಿ ಆಗ ಹೋಗುವಂತಹ ಚೈತನ್ಯಕ್ಕೆ ನಮಸ್ಕಾರ ಮಾಡ್ತಾರೆ. ಆ ಥರ ಮಾಡುವಾಗ ಇಲ್ಲಿ ನಮಗೆ ಭೂಲೋಕದಲ್ಲಿ ಇದ್ದಂತಹ ಯಾವುದೇ ಸಂಬಂಧಗಳು ಅಲ್ಲಿ ಇರೋದಿಲ್ಲ. ಬರೀ ಆತ್ಮಗಳು ಅಲ್ಲಿ ಒಂದೇ ಒಂದು ಸಂಬಂಧ, ಗುರುಗಳ ಸಂಬಂಧ, ಆಚಾರ್ಯರ ಸಂಬಂಧ ಮಾತ್ರ ಅಲ್ಲಿರುತ್ತಂತೆ. ನಮ್ಮ ಆಚಾರ್ಯ ನಮ್ಮ ಗುರುಗಳೆಲ್ಲ ನಿಂತು ಭಗವಂತನಿಗೆ ಹೇಳ್ತಾರಂತೆ, ನನ್ನ ಶಿಷ್ಯ ಬರ್ತಾ ಇದೆ, ನಾನು ಸ್ವೀಕಾರ ಮಾಡು ಅಂತ ಹೇಳಿ ಆಚಾರ್ಯ ಹೇಳ್ತಾರಂತೆ. ಬರೀ ಭೂಲೋಕದಲ್ಲಿ ಮಾತ್ರ ಅಲ್ಲ, ಇಹಪರದಲ್ಲೂ ನಮ್ಮ ಆಚಾರ್ಯರು ನಮ್ಮನ್ನ ಕಾಪಾಡ್ತಾರೆ. ಅವನ ಹತ್ರ ಹೇಳ್ತಾರೆ. ಹೇಗೆ ಅಂದ್ರೆ, ಪ್ರಕೃತಿ ಪುರುಷ, ನಾವೆಲ್ಲರೂ ಪ್ರಕೃತಿ ಸ್ತ್ರೀ, ಭಗವಂತ ಮಾತ್ರ ಪುರುಷ. ಹೇಗೆ ಪ್ರಕೃತಿ ಪುರುಷನಿಗೆ ಮದುವೆ ನಡೆಯುತ್ತೋ ಅದರ ಮಧ್ಯದಲ್ಲಿ ಏನು ಬೇಕಾಗಿತ್ತು? ಮಾಂಗಲ್ಯ. ಆ ಮಾಂಗಲ್ಯ ಆಚಾರ್ಯ ಅಂದ್ರೆ ನಮ್ಮನ್ನ ಭಗವಂತನನ್ನ ಸೇರಿಸುವವರು ನಮ್ಮ ಆಚಾರ್ಯರು, ಗುರುಗಳು. ಅದರಿಂದ ಅವರಲ್ಲಿ ಅಷ್ಟೊಂದು ವಿಶ್ವಾಸ ಇರಬೇಕು. ಗುರುತಾಳವನ್ನೇ ಹೇಳ್ತಾರೆ, ಅಸ್ಮದ್ ಗುರು ಭಗವತೋಸ್ಯ ದಯೈಕ ಸಿಂಧು ಅಂತ ಹೇಳಿದ್ರು. ನನ್ನ ಗುರು ಭಗವಂತನಿಗಿಂತಲೂ ಕರುಣೆ ಇರುವುದು, ಅಷ್ಟೊಂದು ಆಚಾರ್ಯ ಪ್ರಗತಿ ಅದಿರಬೇಕು ಅಂತ ಹೇಳ್ತಾರೆ. ಆ ರೀತಿಯಾದ ನಮ್ಮ ಆಚಾರ್ಯರು ನಮ್ಮ ಈ ಪಾಪ ಕರ್ಮಗಳೆನ್ನುವಂತಹ ಬಾಗಿಲನ್ನು ತೆಗೆದು ನಮಗೆ ಜ್ಞಾನವನ್ನ ಕೊಟ್ಟು ಭಗವಂತನಲ್ಲಿ ನೇಷ ನಿಲೈಕದ ಒಮ್ಮೆ ಆ ರೀತಿಯಾದ ಬಾಗಿಲನ್ನು ತೆರೆದು ಭಗವಂತನಲ್ಲಿ ನಮ್ಮನ್ನ ಸೇರಿಸ್ತಾರೆ ಅಂತ ಹೇಳಿ ಇಲ್ಲಿ ಆಚಾರ್ಯರಿಗೆ ಒಂದು ಪ್ರಮುಖವಾದ ಸ್ಥಾನವನ್ನ ಈ ಪಾಶುರದಲ್ಲಿ ಕೊಟ್ಟಿದ್ದಾರೆ. ನಿನ್ನೆಯ ಪಾಶುರದ ಒಂದು ಭಾಗ ಬಿಟ್ಕೊಂಡಿದೆ. ನಿನ್ನೆ ಪಾಶುರ ಅಂದರೆ ಮೊನ್ನೆ ವೈಕುಂಠೇಕಾದಶಿ ಹಿಂದಿನ ದಿನ ಮಾಡಿದಾಗ ಆ ಪಾಶುರದಲ್ಲಿ ಪಾಶುರವನ್ನು ಎಲ್ಲೇ ಹೇಳಿ ಇನ್ನೂ ಮುರುಗುದಿಯ ಪಾಶುರವನ್ನು ತಿರುಮಂಗಿ ಆಳ್ವಾರ್ ಅವರು ಎಲ್ಲ ಆಳ್ವಾಡ್ಗಳಲ್ಲಿ ಕೊನೆಯವರು, ಅವರಿಗೆ ಈ ಪಾಶುರವನ್ನು ಸಮರ್ಪಣೆಯನ್ನು ಮಾಡಿದ್ದಾಳೆ ಎಂಬುದೇ ಸುಪ್ರಭಾತವನ್ನು ಹೇಳಿದ್ದಾರೆ. ಅವರ ಕಥೆ ಸ್ವಲ್ಪ ದೀರ್ಘವಾಗಿದ್ದರಿಂದ ಅವತ್ತು ಸಮಯಾವಕಾಶ ಇಲ್ಲ ಅಂತೇಳಿ ಇವತ್ತಿಗೆ ಅದನ್ನು ಇಟ್ಕೊಂಡಿದ್ದೆ.
ತಿರುಮಂಗೆ ಆಳ್ವಾರವರು ಶಾರ್ಂಗ, ಭಗವಂತನ ಶಾರ್ಂಗ ಅದರ ಅಂಶ ಬಿಲ್ಲು. ಈ ಪಾಶುರವನ್ನು ಅವರು ಗಿಳಿಗೆ ಹೋಲಿಸಿದ್ದಾರೆ. ಅವರ ಪಾಶುರಗಳಲ್ಲಿ ಈ ರೀತಿಯಾಗಿ ಸಂಭಾಷಣೆ ಬರುವಂತಹ, ಈ ಎಲೆ ಎಲೆಯಲ್ಲಿ ಒಬ್ಬಳು ಒಳಗಡೆ ಇರ್ತಾಳೆ, ಇನ್ನೊಬ್ರು ಹೊರಗಡೆ ಇರ್ತಾರೆ, ಆ ರೀತಿಯ ಒಂದು ಸಂಭಾಷಣೆ, ಆ ರೀತಿಯ ಸಂಭಾಷಣೆ ಬರುವಂತಹ ಪಾಶುರಗಳನ್ನು ಅವರು ರಚಿಸಿರುವುದರಿಂದ ಪಾಶುರವನ್ನು ಅವರಿಗೆ ಕೊಟ್ಟಿದ್ದಾರೆ. ಮತ್ತೆ ಇವರು 4 ಕವಿ ಪೆರುಮಾಳ್ ಅಂತ ಹೇಳೋದು, 4-5 ರೀತಿಯ ಕವಿತೆಯನ್ನು ರಚಿಸುವಂತಹ ಸಾಮರ್ಥ್ಯ ಇದ್ದವರು. ಆಶು ಕವಿತ್ವ, ಚಿತ್ರ ಕವಿತ್ವ, ಮಧುರ ಕವಿತ್ವ, ವಿಸ್ತಾರ ಕವಿತ್ವ. ಅಂದರೆ ಅವರು ಬರೆದಿರುವಂತಹ ಈ ಪಾಶುರಗಳಿದೆಯಲ್ಲ, ಇಲ್ಲಿ ಹೇಗೆ ನಾವು 30 ಪಾಶುರವನ್ನು ನೋಡ್ತೀವಿ, ಅವರು ಆ ರೀತಿಯಾದಂತಹ 1084 ಪಾಶುರಗಳನ್ನು ಬರೆದಿದ್ದಾರೆ. ಎಲ್ಲವೂ ಭಗವಂತನ ಮೇಲೆ. ಅವರು ಮುಂದೆ ತುಂಬಾನೇ ರಸಿಕರಾದವರು. ಭಗವಂತ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ, ಅವನಲ್ಲಿ ಈಡುಪಾಡಿಲ್ದೇನೆ, ಅಂದರೆ ಅವನಲ್ಲಿ ಆಸಕ್ತಿ ಇಲ್ಲದೇನೆ ಇದ್ದಂಥವರು. ಹಾಗಾಗಿ ಆ ರಸಿಕತೆ ಅವರ ಪಾಶುರಗಳಲ್ಲಿ ತುಂಬ ಚೆನ್ನಾಗಿದೆ. ಪಾಶುರದಲ್ಲಿ ಮೊದಲು ಹೇಳ್ತಾರೆ, ಅಂದರೆ ಹೆಂಗಿದ್ದಾಳೆ ಸುಂದರಿ, ಅಂದರೆ ಹೆಂಗಿದ್ದಾಳೆ ಎಲ್ಲ ಹೇಳ್ಬಿಟ್ಟು, ಈ ರೀತಿಯಾದ ಸುಂದರಿಯ ಮೇಲೆ ನಾನು ಹೋಗಿದ್ದೆ, ನಿನ್ನನ್ನು ನಾನು ನೋಡಿದ್ದಲ್ಲ ಅನ್ನೋ ರೀತಿ ಪಾಶುರಗಳನ್ನು ರಚಿಸಿದ್ದಾರೆ. ಪಾನವರುಮೆನ್ನೋಕ್ಕಿ ಅಂತ ಹೇಳುವುದು ಅವರ ಪಾಶುರಗಳಲ್ಲಿ 2 ಗೋಪಿಕೆಯರ ಸಂಭಾಷಣೆ ರೀತಿಯಲ್ಲಿ ಈ ಸಂಭಾಷಣೆ ಪಾಶುರ ಇರೋದ್ರಿಂದ ಈ ಪಾಶುರವನ್ನು ಅವರಿಗೆ ಕೊಟ್ಟಿದ್ದಾರೆ. ಎಲ್ಲರೂ ಕೊಂದಾರು ಕೊಂಡೆಣ್ಣಿಕೊಳ್ಳಂತ ಸಾಲಿನಲ್ಲಿ ಬರುತ್ತೆ. ಎಲ್ಲರೂ ಹೋಗಾಯ್ತಾ ಅಂದರೆ ಅವರೆಲ್ಲ ಆಳ್ವಾರುಗಳು ಬಂದಾಯಿತು, ಇವರೇ ಕೊನೆಯವರು ಅಂತ ಹೇಳೋ ರೀತಿಯದು. ಇವರ ಜೀವನ ಚರಿತ್ರೆ ಏನಂತಂದರೆ, ತಿರುಮಂಗೈ ಅಂತ ಹೇಳಿ ಚೋಳದ ದೇಶ, ಚಿದಂಬರ ಹತ್ರ ಬರುತ್ತೆ ತಿರುಮಂಗೈ ಅಂತ. ಅಲ್ಲಿ ಆ ಜಾಗವನ್ನು ಆಳ್ತಾ ಇದ್ದಿದ್ದು ಇವರ ತಂದೆ ಕಳ್ಳಪ್ಪನ ನಾಯಕ ಅಂತ. ಅವರಿಗೆ ಮಗನಾಗಿ ಇವರು ಹುಟ್ಟಿದ್ರು. ಅವರು ಹುಟ್ಟಿದಾಗ ಮೈ ನೀಲ ಬಣ್ಣ ಇದ್ದಿದ್ದರಿಂದ ಅವರ ನೀಲನ್ ಅಂತ ಕರೀತಾರೆ. ತಿರುಮಂಗೈ ಅನ್ನೋ ಜಾಗವನ್ನು ಆಳಿದ್ದರಿಂದ ಇವರಿಗೂ ತಂದೆಯಂತೆಯೇ ಅಷ್ಟೇ ಚಾತುರ್ಯತೆ, ಧನುರ್ವಿದ್ಯೆ, ಮಲ್ಲಕಾಳಗ, ಕ್ಷತ್ರಿಯರಿಗೆ ಯಾವ ರೀತಿಯಾದಂತಹ ವಿದ್ಯೆಗಳು ಬೇಕು ಎಲ್ಲ ವಿದ್ಯೆಯೂ ಇವರಿಗೆ ಬರ್ತಿತ್ತು. ಹಾಗಾಗಿ ಅಲ್ಲಿನ ರಾಜ, ಚೋಳ ದೇಶದ ರಾಜ, ಚೋಳ ರಾಜ ಇವರನ್ನ ತಿರುಮಂಗೈ ಅನ್ನೋ ಒಂದು ಪ್ರಾಂತ್ಯಕ್ಕೆ ಆಳಲಿಕ್ಕೆ ಅವರಿಗೆ ಕೊಟ್ಟಿರ್ತಾನೆ. ಹಾಗಾಗಿ ಅವನ್ನ ತಿರುಮಂಗೈ ಮನ್ನನ್, ಆ ದೇಶವನ್ನು ಆಳ್ತಿದ್ದವನು, ಆ ಜಾಗವನ್ನು ಆಳ್ತಾ ಇದ್ದವನು ಅಂತ ಹೇಳಿ ತಿರುಮಂಗೈ ಮನ್ನನ್ ಅನ್ನೋ ಹೆಸರು ಕೂಡ ಅವರಿಗಿತ್ತು. ಎಲ್ಲ ರೀತಿಯ ಗುಣ ಸಂಪನ್ನನಾಗಿ ಸೌಂದರ್ಯವನ್ನೂ ರಸಿಸುವಂತ ಕ್ಷತ್ರಿಯ ಹಾಗಿದ್ದಂತಹ ಭಗವಂತನ ಧ್ಯಾನವಾಗಿ ಏನಾಗಿ ಏನೋ ಇರಲಿಲ್ಲ. ಒಂದು ಬಾರಿ ಅಣ್ಣರ್ ಕೋಯಿಲ್ ಅಂತ ಹೇಳಿ ಒಂದು ದಿವ್ಯ ದೇಶ, ಆ ಕೊಳಕ್ಕೆ ಅಪ್ಸರೆಯರು ಜಲಕ್ರೀಡಾಡೋದಕ್ಕೆ ಬರ್ತಾರೆ. ಕಪಿಲಮುನ ಶಿಷ್ಯ ಸ್ವಲ್ಪ ಒಂದು ಗುರುಪಿ ಆಗಿದ್ದರಿಂದ ಅವನೊಂದು ಚೂರು ಅಣಕನ ಮಾಡ್ತಾರೆ, ಆಡ್ಕೋತಾರೆ ಅವನ್ನ. ಅವರ ಶಾಪದಿಂದ ನೀನು ಭೂಮಿಗೆ ಹೋಗಿ ಹೋಗು ಅಂತೇಳಿ ಅವಳಿಗೆ ಶಾಪ ಬರುತ್ತೆ. ಸರಿ ಇಲ್ಲ, ಅಜ್ಞಾನದಲ್ಲಿ ಈ ರೀತಿ ಆಯಿತು. ನಂತರ ಶಾಪ ವಿಮೋಚನೆ ಹೇಗೆ ಅಂತ ಅಂದರೆ, ಭಗವಂತನ ಶಾರ್ಂಗ ಅಂಶವಾದಲ್ಲಿ ಒಬ್ಬ ತಿರುಮಂಗೈ ಆ ಪ್ರದೇಶವನ್ನು ಆಡುವವನು, ಅವನನ್ನ ನೀನು ವರಿಸಿ ಅವನನ್ನ ನಾರಾಯಣನ ಭಕ್ತನನ್ನಾಗಿ ನೀನು ಮಾಡಿದರೆ ನಿನಗೆ ಶಾಪ ವಿಮೋಚನೆ ಅಂತ ಹೇಳ್ತಾರೆ. ನಂತರದಲ್ಲಿ ಅಲ್ಲಿ ಒಬ್ಬ ವೈದ್ಯ ಪರಮ ಭಾಗವತ ಆ ಜಾಗಕ್ಕೆ ಬಂದು ಅವಳನ್ನು ಕರ್ಕೊಂಡು ಹೋಗ್ತಾನೆ, ಸಾಕ್ತಾರೆ. ಅಲ್ಲಿ ಪುಷ್ಕರಣಿಯಿಂದ ಬಂದಿದ್ದರಿಂದ ಕುಮುದ ಪುಷ್ಪವನ್ನು ಅವಳು, ಪುಷ್ಪ ಹೂವನ್ನು ಅವಳಿಗೆ ಕುಮುದವಲ್ಲಿ ಅಂತ ಹೆಸರಿಡ್ತಾರೆ. ಮೊದಲೇ ಅಪ್ಸರೆ ಕನ್ಯೆ, ತುಂಬ ಸೌಂದರ್ಯವಾಗಿರ್ತಾಳೆ. ಇವನು ತಿರುಮಂಗೈ ಬಂದ್ಬಿಟ್ಟು ಮನ್ನನ್ನು ಬಂದು ಅಲ್ಲಿ ಓಡಾಡ್ತಾ ಇರಬೇಕಾದ್ರೆ ಮೊದಲೇ ಸೌಂದರ್ಯವನ್ನು ನೋಡಿದ್ರೆ ತುಂಬ ರಸಿಕರಾಜನಾಗಿದ್ದವನು ಇವಳು ಸೌಂದರ್ಯವನ್ನು ನೋಡಿ ತುಂಬ ಇವಳಿಗೆ ಇಷ್ಟಪಟ್ಟು ಇವಳನ್ನು ಮದುವೆ ಆಗಬೇಕು ಅಂತ ಹೇಳ್ತಾರೆ. ನನ್ನನ್ನು ಸಾಕು ತಂದೆ ಇದ್ದಾರೆ, ಅವರನ್ನು ನೀವು ಕೇಳಬೇಕು, ಅವರನ್ನು ಕೇಳಿದ್ರೆ ಆಗುತ್ತೆ. ಸರಿ, ತಂದೆಯನ್ನು ಅವ್ರು ಕೇಳ್ತಾರೆ. ಅವಾಗ ತಂದೆ ಹೇಳ್ತಾರೆ, ಇವಳಲ್ಲಿ ಒಂದು ಷರತ್ತಿದೆ, ಆ ಷರತ್ತನ್ನ ನಡೆಸೋಂಗಿದೆ ಮಾತ್ರ ಇವಳನ್ನ ಮದುವೆ ಆಗ್ಬೋದು. ಏನು ಷರತ್ತು ಅಂತ ಅಂದರೆ, ಅವನಿಗೆ ಶ್ರೀ ವೈಷ್ಣವ ಚಿಹ್ನೆಗಳು ಇರಬೇಕು. ಶ್ರೀ ವೈಷ್ಣವ ಚಿಹ್ನೆಗಳು ಯಾವುವು? ಅದನ್ನೇ ನಾವು ಈ ಪಂಚ ಸಂಸ್ಕಾರ ಅಂತ ಅದನ್ನು ಗುರುಗಳು ಮಠಾಧಿಪತಿಗಳೆಲ್ಲ ಬರ್ತಾರೆ, ಅವ್ರು ಎಲ್ರಿಗೂ ಮಾಡ್ತಾರೆ ಅದನ್ನು. ನಮ್ಮ ಶ್ರೀ ವೈಷ್ಣವರಿಗೆ ಅಂದರೆ ತಾಪ, ಪುಂಡ್ರ, ನಾಮ, ಮಂತ್ರ, ಯಜ್ಞ. ಭಗವಂತನ ಶಂಕು ಚಕ್ರವನ್ನು ಅಗ್ನಿಯಲ್ಲಿ ಹೋಮದಲ್ಲಿ ಮಾಡಿ ನಮಗೆ 2 ತೋಳುಗಳಿಗೂ ಇಡ್ತಾರೆ. ಅದು ಅವನ ಭಗವಂತನ ಚಿಹ್ನೆ, ಅದು ನಮ್ಮಲ್ಲಿ ಇರಬೇಕು. ಏನಕ್ಕೆ ಇರಬೇಕಂತೆ ಅಂದರೆ, ನಾವು ಮರಣಶೈಲಿ ಇದ್ದಾಗ ನಾವು ಹೋಗಬೇಕಾದ್ರೆ ಯಮನ ದೂತರು ಬರೋದಿಲ್ವಂತೆ.
ವಿಷ್ಣು ದೂತರು ಬರ್ತಾರಂತೆ. ಯಾಕೆಂದ್ರೆ ಇವನ ಶರೀರದಲ್ಲಿ ವಿಷ್ಣು ಚಿಹ್ನೆ ಇದೆ. ಪುರಂದರದಾಸರದ್ದು ಒಂದು ಇದೇ ಇದೆ, ಅವನನ್ನ ಮುಟ್ಟೋದಿಕ್ಕೆ ಅಧಿಕಾರವಿಲ್ವಂತೆ ಯಮಕಿಂಕರರಿಗೆ. ಯಾಕೆಂದ್ರೆ ವಿಷ್ಣುವಿನ ಚಿಹ್ನೆ ಇದೆ ಅವರಲ್ಲಿ. ಅವನನ್ನ ನೀವು ಮುಟ್ಟಬೇಡ ಸುರಧರನ ದಾಸರನು ಅಂತ ಹೇಳ್ತಾರಂತೆ ಯಮ ಅವರಿಗೆ, ಅವನ ಕಿಂಕರರಿಗೆ. ಹರಿಯ ದಾಸರನ್ನ ನೀವು ಮುಟ್ಲೇಬಾರದು, ಅವನ ಚಿಹ್ನೆಗಳಿರುತ್ತೆ ಅವರ ಮೈಗೆ. ಅದು ಶಂಕು ಚಕ್ರ, ನಂತರ ನಾಮ, ಅದನ್ನ ಪುಂಡ್ರ ಅಂತ ಹೇಳ್ತಾರೆ. ಇನ್ನೊಂದು ನಾಮ ಅವನ ನಾಮಸ್ಮರಣೆ, ಇನ್ನೊಂದು ಯಜ್ಞ ಅಂತ ಹೇಳ್ತಾರೆ. ನಾವೆಲ್ಲ ಯಜ್ಞ ಮಾಡೋಕ್ಕಾಗಲ್ಲ. ಯಜ್ಞ ಅಂದ್ರೆ ಹೋಮಕುಂಡದ ಮುಂದೆ ಕೂತು ಅಗ್ನಿಗೆ ಆಹುತಿ ಕೊಡೋದೇ ಯಜ್ಞ ಅಲ್ಲ. ಪ್ರತಿದಿನ ಅವನ ಪೂಜೆಯನ್ನ ಏನು ಮಾಡ್ತೀವಿ ಅದನ್ನ ಯಜ್ಞ ರೀತಿಯಲ್ಲಿ ನಾವು ಮಾಡಬೇಕು. ಇಷ್ಟೂ ಗುಣಗಳು ಯಾರಲ್ಲಿರುತ್ತೋ ನಾನು ಮದುವೆ ಆಗ್ತೀನಿ. ಇನ್ನೊಂದು ಕಟ್ಟಳೆ ಏನದು ಅಂದ್ರೆ, ಒಂದು ದಿನಕ್ಕೆ 1800 ಶಿವೈಷ್ಣವರಿಗೆ ಊಟವನ್ನು ನಾವು ಮಾಡ್ತೇವೆ. ಅದ್ಯಾರಾದ್ರೂ ಅಂತ ಹೇಳ್ತೀವಿ ನಮ್ಮಲ್ಲದನ್ನು. ಊಟ ಬಡಿಸ್ತಾರಲ್ಲ, ಈಗ ದೇವಸ್ಥಾನದಲ್ಲಾಗಲಿ ಮನೆಗಳಲ್ಲಿ ಆಗಬೇಕಾದ್ರೆ ಅದ್ಯಾರಾಧನೆ ಅಂತ ಹೇಳ್ತೀವಿ. ಅದೇ ಆರಾಧನೆ, ಅದು ಭಗವಂತನ ಆರಾಧನೆ. ಜನಕ್ಕೆ ನಾವು ಊಟ ಹಾಕೋದು ಅವನದೇ ಆರಾಧನೆ ಅಂದ್ರೆ ಪೂಜೆ. ಅದನ್ನ ಮಾಡೋನಾಗಿರ್ಬೇಕು. ಎಷ್ಟು ಜನಕ್ಕೆ? 1008 ಜನಕ್ಕೆ ಆಗ್ಬೇಕು. ಅವನು ಆಯ್ತು ಅಂತ ಒಪ್ಕೊಳ್ತಾನೆ. ತಕ್ಷಣ ಆಚಾರ್ಯರಿಗೆ ಹೋಗಿ ಶಂಕುಚಕ್ರ ಇದನ್ನೆಲ್ಲ ಮಾಡಿಸ್ಕೊಂಡು ಬರ್ತಾನೆ. ಅದು ಅವನಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಸಾಮಾನ್ಯವಾಗಿ ಈ ರೀತಿಯಲ್ಲಿ ದುಷ್ಟತನದಲ್ಲಿರೋರಿಗೆ ಆತ ಗುರುಗಳು ಆಚಾರ್ಯರು ಅವರಿಗೆ ಕೃಪೆ ತೋರಿಸೋದು ಕಷ್ಟ. ಆದರೂ ಒಬ್ಬರು ಆಚಾರ್ಯರನ್ನ ಹಿಡಿದು ಅವರಲ್ಲಿ ಕೇಳಿ ಅವರ ಶಂಕುಚಕ್ರ ಧಾರಣೆಯನ್ನು ಸಮಾಚಾರ ಮಾಡಿಸ್ಕೊಂಡು ಹೋಗ್ತಾನೆ. ಆಯ್ತು ಅಂತ ಹೇಳ್ತಾನೆ. ಆಮೇಲೆ 1 ವರ್ಷ ಕಾಲ ಮಾಡಬೇಕಲ್ಲ 1800 ಜನಗಳಿಗೆ, ಅಷ್ಟೊಂದು ಮಾಡ್ತೀನಿ ವಾಗ್ದಾನವನ್ನು ಕೊಟ್ಟು ನಾನು ಮದುವೆ ಆಗ್ತೀನಿ, 1 ವರ್ಷ ಕಾಲ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ, ಅವಳು ಮದುವೆ ಆಗ್ತಾಳೆ. ಇಬ್ಬರೂ ಸೇರಿ ತದಿಯಾರಾಧನೆಯನ್ನ ಮಾಡ್ತಾ ಇರ್ತಾರೆ. ಅವನಿಗೆ ಈ ರೀತಿ ತದಿಯಾರಾಧನೆಯನ್ನ ಮಾಡೋದಕ್ಕೆ ಏನ್ ಮಾಡ್ಬೇಕು? ಅವನು ರಾಜ್ಯವನ್ನ ಆಳ್ತಿರ್ತಾನೆ. ಅಲ್ಲಿ ಏನೋ ಅವನ ಹತ್ರ ಹಣಗಳಿರುತ್ತೆ, ಅದರಿಂದ ಮಾಡ್ತಾ ಇರ್ತಾನೆ. ಅದರಲ್ಲಿ ಅವನು ಓರು ಮಾಡೋದ್ರಿಂದ, ಅದನ್ನ ಅಲ್ಲಿ ಬೆಳೆಸೋದ್ರಿಂದ ದುಡ್ಡನ್ನ ರಾಜನಿಗೆ ಅವನು ಕಪ್ಪವನ್ನ ಕಟ್ಟಕ್ಕಾಗದು. ಆವಾಗ ರಾಜ ಅವನ್ನ ಹೇಳ್ಕಳಿಸ್ತಾನೆ. ಅವನು ಬರೋದಿಲ್ಲ, ಅವನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಅವನು ಕೊಡಬೇಕಾದ ಕಪ್ಪ ಕೊಟ್ಟಿಲ್ಲ ಅಂತ. ಆದರೆ ಇವನು ರಾಜನಿಗಿಂತ ಬಲಶಾಲಿ. ಅವನ ಮೇಲೆ ಯುದ್ಧ ಮಾಡಿ ರಾಜನನ್ನು ಸೋಲಿಸ್ಕೊಳ್ತಾನೆ. ರಾಜಭಟ್ರನ್ನೆಲ್ಲ ಸೋಲಿಸಿ ಕಳಿಸ್ಬಿಡ್ತಾನೆ. ರಾಜಭಟ್ರನ್ನ ಕಳಿಸ್ತಾನೆ. ರಾಜಭಟ್ರನ್ನೆಲ್ಲ ಸೋಲಿಸಿ ಕಳಿಸ್ಬಿಡ್ತಾನೆ. ಇವನ್ನ ಯುದ್ಧದಲ್ಲಿ ಗೆಲ್ಲೋದಿಕ್ಕೆ ಆಗಲ್ಲ ಅನ್ನೋಕ್ಕೋಸ್ಕರ ಅವನ್ನ ಮರ್ಯಾದೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ, ಸನ್ಮಾನ ಮಾಡ್ತೀನಿ ಅಂತ ಹೇಳೋ ರೀತಿಯಲ್ಲಿ ಅವನನ್ನ ಅರಮನೆಗೆ ಕರೆಸ್ಕೊಂಡು ಅವನ್ನ ಬಂದಿಯನ್ನ ಅವನಿಗೆ ಮಾಡಿ ಸೆರೆಮನೆಗೆ ಅವನ್ನ ಹಾಕ್ತಾರೆ. ಏನಕ್ಕೆ ಬಿಡಿಸೋದು? ಹೇಗೆ? ಈಗ ನನಗೆ ಕೊಡಬೇಕಾಗಿದೆ ಕಪ್ಪಗಳನ್ನು ಕೊಟ್ಟರೆ ಹೀಗೆ ಬಿಡುಗಡೆ. ಅವನ ಹತ್ರ ಹಣವೇ ಇರೋದಿಲ್ಲ. ತಕ್ಷಣ ಏನ್ ಮಾಡ್ತಾನೆ? ಅವನು ವರದರಾಜ ಸ್ಮರಣೆಯನ್ನ ಮಾಡ್ತಾನೆ. ಭಗವಂತ ಕಂಚಿಯ ವರದರಾಜರು ಅವರು ಬಂದುಬಿಟ್ಟು ಆ ಕಡೆ ನಿಧಿ ಇದೆ, ಆ ನಿಧಿಯನ್ನ ಅವರಿಗೆ ತಲುಪಿಸು ಅಂತ ಅವನಿಗೆ ಹೇಳ್ತಾನೆ. ಅದೇ ರೀತಿ ರಾಜನಿಗೆ ತಲುಪಿಸ್ತಾನೆ. ರಾಜನಿಗೆ ಇವನೊಬ್ಬನೇ ಹೆಂಗೆ ತಪ್ಪಿಸ್ಕೊಳ್ಳೋಕೆ ಹೇಳ್ತಿದ್ದಾನೆ ಅಂತ ಭಟ್ರುಗಳನ್ನೂ ಜೊತೆಗೆ ಕಳಿಸ್ತಾನೆ. ಅಲ್ಲಿ ಹೋಗಿ ಎಲ್ಲಿ ವರದರಾಜ ಹೇಳಿದ್ರು ಆ ಜಾಗದಲ್ಲಿ ನಿಧಿ ಇರುತ್ತೆ, ಅದನ್ನ ತೆಗೆದು ಅವನಿಗೆ ಕಪ್ಪವದ್ದೇನಿದ್ದು ಅದನ್ನು ಕೊಟ್ಬಿಡ್ತಾನೆ. ನಂತರ ಮತ್ತೆ ರಾಜ್ಯ ಬರುತ್ತೆ. ಆದರೂ ಆ ತದಿಯಾರಾಧನೆಯನ್ನ ಮಾಡೋದಿಕ್ಕೆ ಮತ್ತೆ ಹಣ ಇಲ್ಲಿ, ಕಪ್ಪನು ಖಾಲಿ ಆಯ್ತು. ಆಗ ದರೋಡೆಯನ್ನ ಮಾಡೋದಕ್ಕೆ ಶ್ರೀಮಂತರನ್ನ ದರೋಡೆ ಮಾಡೋದು. ಇದ್ದಿದ್ದೆಲ್ಲ ಕಾಡಿನ ಜಾಗಗಳು. ಅಲ್ಲಿ ಯಾವ್ದಾದ್ರು ಈ ಮದುವೆ ಮೆರವಣಿಗೆ ಅದು ಇದು ಬಂದ್ರೆ ಜನಗಳು ಬರ್ತಾ ಇದ್ದಾರೆ. ಅವರಲ್ಲಿರುವಂಥ ಆಭರಣಗಳನ್ನ ಎಲ್ಲಗಳನ್ನು ಕಿತ್ಕೊಳ್ಳೋದು, ಅದನ್ನ ಮಾರಿ ಅದರಲ್ಲಿ ಬಂದಿದ್ದ ದುಡ್ಡನ್ನ ಎಲ್ಲರಿಗೂ ತದಿಯಾರಾಧನೆ ಮಾಡೋದು ಮಾಡ್ತಾ ಇರ್ತಾರೆ. ಹೆಂಡತಿ ಕೊಟ್ಟಿದ್ದ ಮಾತನ್ನ ನಡೆಸ್ಕೊಬೇಕು, ಅದನ್ನ ಮಾಡ್ತಾ ಇರ್ತಾನೆ. ಹಾಗೇನೆ ಈ ರೀತಿಯಾಗಿ ಭಗವಂತ ಲಕ್ಷ್ಮಿಯೊಂದಿಗಿದ್ದಾಗ ಒಂದ್ಸರಿ ನೋಡಿದಾಗ ಹೇಳ್ತಾರೆ, ಏನಕ್ಕೆ ಈ ರೀತಿ ಅದು ಇನ್ನೂ ಮುಂದಿನ ದಿನಗಳಲ್ಲಿ ಅವನಿಗೆ ಈ ರೀತಿಯಾದ ಒಂದು ಜೀವನ ಮಾರ್ಪಾಡಾಗುತ್ತೆ ಅಂತ ಹೇಳಿ ಭಗವಂತನೇ ಗಂಡು ಹೆಣ್ಣು ರೀತಿ, ಮದುವಣಗಿತ್ತಿಯ ರೀತಿ ಮದುವೆ ಆಗಿ ಮನೆಗೆ ಹೋಗೋ, ಇವರ ಗಂಡನ ಮನೆಗೆ ಹೋಗೋ ರೀತಿಯಲ್ಲಿ ಹೇಗಿರುತ್ತೆ ಆ ರೀತಿಯಲ್ಲಿ ಅವರ ಬಳಗದೊಂದಿಗೆ ಎಲ್ಲರ ಜೊತೆ ಬರ್ತಾರೆ. ಮದುವೆ ಆಗಿರೋದು ಅಂತ ಅಂದ್ರೆ ಗಂಡಿನ ಮೈ ಮೇಲೂ ತುಂಬಾ ಚಿನ್ನ ಬಳೆಗಳೆಲ್ಲಾಗಿರುತ್ತೆ, ಹೆಣ್ಣು ಮೇಲೂ ಇರುತ್ತೆ. ಬಂದವರ ಆಭರಣಗಳೆಲ್ಲ ಧರಿಸ್ಕೊಂಡಿರ್ತಾರೆ, ತುಂಬಾ ಆಭರಣಗಳೆಲ್ಲ ಇರುತ್ತೆ, ದಿಬ್ಬಣ ಬರ್ತಾ ಇರುತ್ತೆ. ಅದನ್ನ ತಿರುಮಲೆ ಮನ್ನ ನೋಡಿ ತುಂಬಾ ಸಂತೋಷ ಆಗ್ಬಿಡುತ್ತೆ. ಇವತ್ತು ಸಿಕ್ಕಾಪಟ್ಟೆ ಸಿಕ್ತು ನನಗೆ, ಒಂದಷ್ಟು ದಿನಕ್ಕೆ ನನಗೆ ಯೋಚನೆ ಇಲ್ಲ ಅಂತ ಹೇಳಿ
ಮಾಡಿ ಅವರಲ್ಲಿರೋ ಎಲ್ಲ ಆಭರಣಗಳನ್ನೆಲ್ಲ ತೋರಿಸ್ಕೊಂಡು ಮದುವೆ ಗಂಡು ಮದುವೆ ಹೆಣ್ಣು ಅವ್ರ ಮೇಲಿರೋ ಎಲ್ಲ ಆಭರಣಗಳನ್ನ ತೋರಿಸ್ಕೊಂಡು ಮೂಟೆಯನ್ನು ಕಟ್ಟಿಡ್ತಾರೆ. ಸಾಕ್ಷಾತ್ ಮದುವೆ ಗಂಡು ಹೆಣ್ಣೆ ಭಗವಂತ ಶ್ರೀಮನ್ನಾರಾಯಣ ಲಕ್ಷ್ಮೀ ಎಲ್ಲಾನು ನೋಡ್ತಾನೆ. ಆ ನಾರಾಯಣ ಕಾಲಲ್ಲಿ ಒಂದು ಕಾಲುಂಗ್ರ ಮಾತ್ರ ಇರುತ್ತೆ. ಅದನ್ನ ಎಳಿತಾನೆ ಏನು ಮಾಡಿದ್ರು ಬರೋದಿಲ್ಲ. ಆಮೇಲೆ ಏನ್ ಮಾಡ್ತಾನೆ, ಹಿಂಗಾರು ತೆಗಿಲೇಬೇಕಲ್ಲ ಅಂತ ಹೇಳಿ ಬಗ್ಗಿ ತಲೆಯನ್ನು ಅವನ ಕಾಲ ಮೇಲಿಟ್ಟು ಅವನ ಹಲ್ಲಿಂದ ಅದನ್ನು ಕಚ್ಚಿ ಹಿಡಿ. ಅಲ್ಲಿಗೆ ಭಗವಂತನ ಪಾದ ಸ್ಪರ್ಶ ಆಯಿತು, ಭಗವಂತನಿಗೆ ಶರಣಾಗತಿ ಆದ. ಸರಿ, ಅದನ್ನು ತಗೋತಾನೆ, ಮೂಟೆಗೆ ಹಾಕೊಳ್ತಾನೆ, ಎತ್ತಕ್ಕೆ ಹೋಗ್ತಾನೆ, ಮೂಟೆ ಮೇಲೆ ಬರೋದೇ ಇಲ್ಲ. ಮದುವೆ ಗಂಟೆನ ಮೇಲೆ ಅವನಿಗೆ ಸಂಶಯ ಬರುತ್ತೆ. ನೀನು ಏನೋ ಮಾಡಿದ್ಯಾ, ಇದಕ್ಕೇನೋ ಒಂದು ಮಂತ್ರ ಹಾಕಿದ್ಯಾ, ನಿನ್ನ ಈಗಲೇ ಕೊಂದು ಬಿಡ್ತೀನಿ ಅಂತ ಹೋಗ್ತಾನೆ. ಹೇಳ್ತಾನೆ, ಹೌದಪ್ಪ, ನನ್ನ ಹತ್ರ ಒಂದು ಮಂತ್ರ ಇದೆ, ಆ ಮಂತ್ರ ಹೇಳಿದ್ರೆ ಆ ಮೂಟೆನೂ ನಿನಗೆ ಸುಲಭವಾಗಿ ಇರ್ತಕ್ಕಾಗತ್ತೆ. ಬಂದು ನನ್ನ ತಲೆವಾಗಿ ಕೇಳಿ ಹೇಳ್ತೀನಿ. ಯಾರೋ ಕೇಳಿದಾಗ ಭಗವಂತನೇ ಅವನಿಗೆ ಸಾಕ್ಷಾತ್ ತಿರುಮಂತ್ರ ಓಂ ನಮೋ ನಾರಾಯಣಾಯ ಅನ್ನುವ ತಿರುಮಂತ್ರ ಉಪದೇಶವನ್ನ ಮಾಡ್ತಾನೆ. ತಿರುಮಳಶಿ ಆಳ್ವಾರ್ ಅವರಿಗೆಲ್ಲ ಆದಂಗೆನೆ ಗುರುಗಳು ಸಾಕ್ಷಾತ್ ಭಗವಂತನಿಂದಾನೇ ಉಪದೇಶ ಆಗುತ್ತೆ. ಆ ಉಪದೇಶ ಆದಾಗ ಅವನಿಗೆ ಆ ಜ್ಞಾನ ಬರುತ್ತೆ, ತಾನು ಯಾರೋ ಅನ್ನೋ ಜ್ಞಾನ ಬರುತ್ತೆ. ನಂತರ ತಲೆ ಎತ್ತಿ ನೋಡಿದಾಗ ಗರುಡಾರೂಢನಾಗಿ ಲಕ್ಷ್ಮೀನಾರಾಯಣ ಇಬ್ಬರು ಅವನಿಗೆ ಅವತ್ತಿನಿಂದ ಅವರು ತಿರುಮಂಗೈ ಆಳ್ವಾರ್ ಆಗ್ತಾರೆ. ನಂತರ ಶ್ರೀರಂಗದ ದೇವಸ್ಥಾನವನ್ನ ಎಲ್ಲ ರೀತಿ ದಿವ್ಯ ದೇಶಗಳಿಗೆಲ್ಲಾನು ಅವನು ತುಂಬಾನೇ ತಿರುಮಂಗಿ ಆಳ್ವಾರದ ಪಾಶಗಳು ಜಾಸ್ತಿ ಎಲ್ಲ ಕಡೆ ಅವರು ಸಂಚಾರವನ್ನ ಮಾಡಿದವರು. ಆ ರೀತಿ ಮಾಡಬೇಕಾದ್ರೆ ಶ್ರೀರಂಗಕ್ಕೆ ಬಂದು ಶ್ರೀರಂಗದ ದೇವಸ್ಥಾನದ ನಿರ್ಮಾಣವನ್ನ ಮಾಡ್ತಾರೆ, ಪುನರುಜ್ಜೀವನವನ್ನ ಮಾಡ್ತಾರೆ. ಅಲ್ಲಿಗೆ ಹಣ ಬೇಕಾಗುತ್ತೆ, ಅಷ್ಟು ಸಾಕಷ್ಟು ಇರೋದಿಲ್ಲ. ನೇಪಾಳಕ್ಕೆ ಹೋಗಿ ಅಲ್ಲಿ ನೇಪಾಳದಲ್ಲಿ ಬುದ್ಧ ದೇವಸ್ಥಾನದ ಚಿನ್ನದ ಗಂಟೆಯನ್ನು ಕಳುವು ಮಾಡ್ಕೊಂಡು ಬಂದು ಶ್ರೀರಂಗದ ದೇವಸ್ಥಾನವನ್ನು ಅವರು ಪೆರಿಯ ತಿರುಮೊಳಿ 1084 ಪಾಶುರಗಳು, ತಿರುಕುಳುಂದಾಟಕಂ 20 ಪಾಶುರ, ತಿರುನೆರುಳಾಟಕಂ 30 ಪಾಶುರ, ನಂತರ ಶಿವಿಯ ತಿರುಮಡಲ್, ಪೆರಿಯ ತಿರುಮಡಲ್. ಇದೆಲ್ಲ ಈ ಮಡಲ್ ಅನ್ನೋದು ಒಂದು ರೀತಿ ನಮ್ಮಲ್ಲಿ ಪದ್ಯಗಳ ಸಾಲು ಬರುತ್ತಲ್ಲ, ಆ ರೀತಿಯಾಗಿ ತುಂಬಾ ಚಾತುರ್ಯವಾಗಿರುವಂತಹ ಆ ಸಾಲುಗಳು. ಬರೀ ಹೇಳಕ್ಕಷ್ಟೇ ಇಲ್ಲಿ ಅವಕಾಶ, ಅದನ್ನು ಹೇಳಬೇಕು ಅನ್ನೋ ವರ್ಷಾಂತರ ಬೇಕು. ಅದಾದ್ರ ಅರ್ಥ ಏನು, ಹೇಗೆ ಬರ್ತಿದ್ದಾರೆ, ಅದರ ಚಾತುರ್ಯ ಏನು, ಅದರಲ್ಲಿ ಯಾವ ರೀತಿ ಛಂದಸ್ಸು ಬರುತ್ತೆ ಅಂತ ಆ ರೀತಿಯಾದ ಒಂದು ಚಾತುರ್ಯವನ್ನು ಕೊಟ್ಟು ಭಗವಂತ ಅವನ ನಾಮಸ್ಮರಣವನ್ನು ಬಿಟ್ಟು ನಂತರ ಭಗವಂತನನ್ನ ಭಕ್ತಿ ಮಾಡಿಕೊಡ್ತಾರೆ. ಇನ್ನು ತಿರುಮಂಗಿ ಆಳ್ವಾರರ ವೃತ್ತಾಂತ ಕೂಡ ಮೊನ್ನೆ ಇಟ್ಟಂತಹ ಅವರ ವೃತ್ತಾಂತವನ್ನು ಇವತ್ತು ಮುಗಿಸಿದೀವಿ. ಇವತ್ತಿನ ಪಾಶುರಕ್ಕೆ ಮಂಗಳಾಶಾಸನವನ್ನು ಹೇಳ್ತಾರೆ. நாயகனாய் நின்ன நந்த கோபனுடைய கோயில் காப்பானே, கொடித்தோனும் தோரண வாசல் காப்பானே, மணிக்கதவந்தான் திருவாய் ஆயர் சிறுமியரோமுக்கு அரைப்பறை வாயன் மணிவண்ணன் நெல்லலேவாய் ஏர்ந்தான் தூயோமாய் வந்தோம் துயிலப்பாடுவான் வாயால் முன்ன முன்ன மாத்தாதே அம்மா நீ நேச நிலை கதவம் நீ கேளோர் எம்மாவாய் பாதங்கள் தீர்க்கும் பரமனடி காட்டும் வேதம் அனைத்துக்கும் வித்தாவும் போதை தமிழை துமைந்தும் அறியாதமானிடரை வையம் சுமப்பது வம்பு திருவாடி பூரத்தில் விழித்தாள் வாழியே திருப்பாவை முப்பதும் சக்தி நாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்புதூர் மாமனுக்கு பின்னாள் வாழியே 143 உரைத்தாள் வாழியே உயிரங்கற்கே கண்ணி உணர்ந்தளித்தாள் வாழியே மறுவாரம் திருமல்லி வடநாடி வாழியே மண் புதுவை நகர் கோதை வளர் பதங்கள் வாழியே மங்களம் விஷ்ணு சித்தாய வடபத்ரஷயாய ச மங்களம் சுப்பூர்வ சூரிகை கோதாயை நித்யமங்கலம் மங்களம் கௌசலேந்திராய வாணிய குணாதே சக்கரவர்த்தி தனோஜாய சார்வபௌமாய மங்களம் சர்வம் ஸ்ரீ கிருஷ்ணார்ப்பணமஸ்து.